ನಿಮ್ಮನ್ನೆಲ್ಲ ಹಿಂಗ್ ನೋಡಿ ನನ್ನ ಜೀವನ ಪಾವನ ಆಗೋಯ್ತು. ನಿಜವಾಗ್ಲೂ ಬಹಳ ಖುಷಿ ಆಗ್ತದೆ. ವೆಲ್ಕಮ್ ಟು ದ ಶೋ. ಕೂತ್ಕೊಳ್ಳಿಪ್ಪ, ಇವತ್ತು ಹಬ್ಬ, ಸೊ ಹಾಗಾಗಿ ನಿಮ್ಮನ್ನೆಲ್ಲ ತುಂಬಾ ಮರ್ಯಾದೆ ಕೊಟ್ಟು ಮಾತಾಡಿಸ್ಬೇಕು. ಇವರು ನಮ್ಮವರು ಗ್ರೇಟ್ ಮಿಸ್ಟರ್ ಇಂದ್ರಜಿತ್ ಲಂಕೇಶ್ ಅವರು ಇವತ್ತು ನಾಪತ್ತೆ. ಮೊದಲನೇದಾಗಿ ಇವತ್ತು ಗಣೇಶ ಚತುರ್ಥಿ. ಸೊ ಎಲ್ಲರಿಗೂ ಇಲ್ಲಿ ಬಂದಿರುವಂತ ನನ್ನ ಪ್ರೀತಿಯ ಪ್ರೇಕ್ಷಕರಿಗೂ, ನಮ್ಮ ನಾಯ್ಸ್ ಪೊಲ್ಯೂಷನ್ಗೂ, ಬಹಳ ಮುಖ್ಯವಾಗಿ ಮನೆಯಲ್ಲಿ ಕೂತು ವೀಕ್ಷಿಸ್ತಾ ಇರೋ ನನ್ನ ಪ್ರೀತಿಯ ವೀಕ್ಷಕರಿಗೂ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಕಾರ್ಯಕ್ರಮ ಮಜಾ ಟಾಕೀಸ್ ಸೂಪರ್ ಸೀಸನ್. ಇವತ್ತು ಈ ಖುಷಿನ ನಮ್ಗಳ ಜೊತೆ ನಿಮ್ಗಳ ಜೊತೆ ಹಂಚ್ಕೊಳ್ಳೋದಕ್ಕೆ ಬಹಳ 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 ಮುಖ್ಯವಾದಂತ ಅತಿಥಿಗಳು ಇವತ್ತು ನಮ್ಮ ಮಜಾ ಟಾಕೀಸ್ ಬಂದಿದ್ದಾರೆ. ಅವ್ರನ್ನ ವೆಲ್ಕಮ್ ಮಾಡೋಣ. ಹಾಗೆ ಬಹಳ ಬಹಳ ಸ್ಪೆಷಲ್ ಆದಂತ ಗೆಸ್ಟ್ ಗಳು ಕೂಡ ಬಂದಿದ್ದಾರೆ. ಇವತ್ತು ಆ ಚೇರ್ ಮೇಲೆ ಯಾರು ಕೂರ್ಬೋದು, ಅದೇ ಇವತ್ತಿನ ಸ್ಪೆಷಾಲಿಟಿ ಅಂತ ಹೇಳ್ಬೋದು. ಈಗ ಮೊದಲನೇದಾಗಿ ತಾಯಿಗೆ ತಕ್ಕ ಮಗ, ಎಂತ ಅದ್ಭುತವಾದಂತ ಒಂದು ಟೈಟ್ಲು, ಎಂತ ಪ್ರೀತಿ ತುಂಬಿರುವಂತ ಒಂದು ಟೈಟ್ಲು. ಈ ಸಿನಿಮಾ ತಂಡದವರು ನಮ್ಮ ಮಜಾ ಟಾಕೀಸ್ಗೆ ಬಂದಿದ್ದಾರೆ. ಅವ್ರನ್ನ ವೆಲ್ಕಮ್ ಮಾಡೋಣ. ಪ್ಲೀಸ್ ವೆಲ್ಕಮ್ ಅಜಯ್ ರಾವ್, ಆಶಿಕಾ ರಂಗನಾಥ್ ಅಂಡ್ ಡೈರೆಕ್ಟರ್ ಶಶಾಂಕ್. ಫ್ಯಾಂಟಾಸ್ಟಿಕ್. ಎಲ್ಲರಿಗೂ ಗಣೇಶ ಹಬ್ಬದ ಶುಭಾಶಯಗಳು. ಥ್ಯಾಂಕ್ ಯು. ನಿಮಗೂ ಅಷ್ಟೇ. ಥ್ಯಾಂಕ್ ಯು ಸೋ ಮಚ್. ಹೌ ಆರ್ ಯು? ಗುಡ್. ಚುಟ್ಟು ಎಸ್, ಇವತ್ತು ತಾಯಿಗೆ ತಕ್ಕ ಮಗ ಟೀಮ್ ಅವರು ನಮ್ಮ ಮಜಾ ಟಾಕೀಸಿನ ಅತಿಥಿಗಳು. ಆದ್ರೆ ನಾನು ಆಗ್ಲೇ ಹೇಳಿದಾಗೆ ಇನ್ನು ಇಬ್ಬರು ಬಹಳ ಮುಖ್ಯವಾದಂತ ಇಬ್ಬರು ನಮ್ಮ ಮಜಾ ಟಾಕೀಸ್ಗೆ ಬರ್ತಾ ಇದ್ದಾರೆ. ಈಗ ಗಣೇಶ ಹಬ್ಬ ಅಂದ್ರೆ ಬರೀ ಗಣೇಶನ ಮಾತ್ರ ಮನೆಗೆ ತರಲ್ಲ, ಕರೆಕ್ಟ್ ಅಲ್ವಾ? ಗೌರಿ ವೆರಿ ಇಂಪಾರ್ಟೆಂಟ್. ಸೊ ಇಬ್ಬರು ಗೌರಿಯರು ಇವತ್ತು ನಮ್ಮ ಮಜಾ ಟಾಕೀಸ್ಗೆ ಬಂದಿದ್ದಾರೆ. ಅವ್ರನ್ನ ವೆಲ್ಕಮ್ ಮಾಡೋಣ. ತಾಯಿಗೆ ತಕ್ಕ ಮಗ ಸಿನಿಮಾದಲ್ಲಿ ಅಜಯ್ಗೆ ತಾಯಿಯಾಗಿ, ಹಾಗೆ ನನಗೆ ರಿಯಲ್ ಲೈಫ್ ಅಲ್ಲಿ ತಾಯಿಯಾಗಿರುವಂತ ಇಬ್ಬರು ಬಹಳ ಮುಖ್ಯವಾದಂತ ಅತಿಥಿಗಳು ಬರ್ತಾ ಇದ್ದಾರೆ. ಜೋರಾದ ಚಪ್ಪಾಳೆಯಿಂದ ಪ್ಲೀಸ್ ವೆಲ್ಕಮ್ ದ ಎವರ್ ಚಾರ್ಮಿಂಗ್ ಲವ್ಲಿ ಬ್ಯೂಟಿಫುಲ್ ಲೇಡೀಸ್ ಸುಮಲತಾ ಮ್ಯಾಮ್ ಅಂಡ್ ನನ್ನ ತಾಯಿ ಗಿರ್ಜಮ್ಮ. Thank you so much. Thank you, sir. Sumama, welcome to Maja Talkies. Happy Ganesha Chaturthi. ಥ್ಯಾಂಕ್ ಯು. ನಿಮಗೂನು Thank you so much, ma. It's wonderful having you. ಇಷ್ಟು ಎಪಿಸೋಡ್ಗಳಲ್ಲಿ ಇವತ್ತು ಫಸ್ಟ್ ಟೈಮ್ ಸುಮಮ್ಮ ಬಂದಿದ್ದಾರೆ. ಹೊಡ್ರ ಕ್ಲಾಪ್ಸ್. ಲವ್ಲಿ. ಥ್ಯಾಂಕ್ ಯು ಸೋ ಮಚ್. ಅಂಡ್ ತಾಯಿಗೆ ತಕ್ಕ ಮಗ ಟೈಟ್ಲ್ ಇಸ್ ವೆರಿ ಬ್ಯೂಟಿಫುಲ್. ಸೊ ಮೊದಲನೇದಾಗಿ ಇವತ್ತು ಗೌರಿ ಗಣೇಶ ಹಬ್ಬ. ಸೊ ಸಿನಿಮಾದಲ್ಲಿ ನಿಮ್ಮ ತಾಯಿ, ಸೊ ಗೌರಿ ಗಣೇಶ ಆನ್ ಸ್ಕ್ರೀನ್ ಗೌರಿ ಗಣೇಶ, ರಿಯಲ್ ಲೈಫ್ ಗೌರಿ ಗಣೇಶ ಇಲ್ಲಿದ್ದೀವಿ. ಆಕ್ಚುಲಿ ನನ್ನ ಹೆಸರು, ನನ್ಗೆ ತುಂಬಾ ಜನ ಕೇಳ್ತಾ ಇರ್ತಾರೆ ನಿನ್ನ ಹೆಸರು ಮೀನಿಂಗ್ ಏನು ಅಂತ. ನನ್ನ ಹೆಸರು ಸೃಜನಾ, ಅಂದ್ರೆ ಕ್ರಿಯೇಟಿವ್ ಅಂತ. ನಮ್ಮ ತಂದೆ ಇಟ್ಟಂತ ಹೆಸರು ಸೃಜನಾ ಅಂತ. ಆಕ್ಚುಲಿ ಈ ಗಣೇಶ, ವಿನಾಯಕ, ಆಮೇಲೆ ಸುಮುಖ, ಇನ್ನೇನಮ್ಮ ಹೆಸರು? ಸುಮುಖಾಯ, ಏಕದಂತ, ವಿಕಟಾಯ, ಕಪಿಲಾಯ, ಗಜಕರ್ಣ. ಈ ತರ ಹೆಸರು ನನ್ಗೆ ಇಡ್ಬೇಕಾಗಿತ್ತು ಅಂತ ನಾನು ಹೇಳೋದು. ಯಾಕಂದ್ರೆ ನಮ್ಮಪ್ಪ ಲೋಕೇಶು, ಲೋಕೇಶ ಅಂದ್ರೆ ಲೋಕಕ್ಕೆ ಈಶ್ವರ. ನಮ್ಮಮ್ಮ ಗಿರಿಜಾ, ಪಾರ್ವತಿ. ಈಶ್ವರ ಪಾರ್ವತಿ ಮಗ. ಎನಿವೇಸ್, ಇವತ್ತು ಬಹಳ ಸ್ಪೆಷಲ್ ಆದಂತ ಒಂದು ಸೆಲೆಬ್ರೇಷನ್. ಮೊದಲನೇದಾಗಿ ಇದ್ದ ಅದ್ಭುತವಾದಂತ ನಟರು ಮತ್ತೆ ಸ್ನೇಹಿತರು ನಮ್ಮ ಮಜಾ ಟಾಕೀಸ್ಗೆ ಬಂದಿರೋದು. ಅಂಡ್ ನಮ್ಮ ತಾಯಿಗೆ ತಕ್ಕ ಮಗ, ನನ್ನ ತಾಯಿ ಇವತ್ತು ನಮ್ಮ ಮಜಾ ಟಾಕೀಸ್ಗೆ ಬಂದಿದ್ದಾರೆ. ಸೊ ಇಜಿಲಾ ಇವತ್ತು ರಜಾ ಹಾಕಿದ್ದಾರೆ ಅಂತ ಗೊತ್ತಾಗಿದ ತಕ್ಷಣ ಗೌರಿ ಗಣೇಶ ಹಬ್ಬದ ದಿನ ಆ ಸೀಟಲ್ಲಿ ನಾನೇ ಕೂತ್ಕೋಬೇಕು ಅಂತ ಆರ್ಡರ್ ಮಾಡಿದ್ರು ನನಗೆ. ಆಕ್ಚುಲಿ ಅವ್ರಿಗೂ ಸರ್ಪ್ರೈಸೇ.
ಅವ್ರಿಗೂ ಹೇಳಿರ್ಲಿಲ್ಲ, ಸುಮ್ಮನೆ ಡೌ ಬಿಟ್ಟೆ ಹಂಗೆ. ಬಟ್ ಆಕ್ಚುಲಿ ನನಗೆ ಬಹಳ ಖುಷಿ ಇದ್ದಿದ್ದೇನೆಂದ್ರೆ ಇವತ್ತು ಅಮ್ಮ ಇಲ್ಲಿ ಕೂತ್ಕೊಂಡು ನಮ್ಮ ಶೋ ಅನ್ನ ಎಂಜಾಯ್ ಮಾಡಬೇಕು. ಆಮೇಲೆ ಸುಮಮ್ಮ ಬಂದಿದ್ದಾರೆ, ಅವ್ರಿಗೆ ಒಂಥರ ಒಂದು ಕಂಪ್ಲೀಟ್ ಒಂದು ರಿಲ್ಯಾಕ್ಸಿಂಗ್ ಟೈಮ್ ಅನ್ನ ನಾವು ಇಲ್ಲಿ ನೀಡಬೇಕು ಅಂತ. ಸುಜಾ, ಇನ್ನೊಂದು ವಿಷಯ ಏನ್ ಗೊತ್ತಾ, ನನ್ಗೆ ಇವತ್ತು ಇಬ್ರಿಬ್ರು ಮಕ್ಕಳು ಸಿಕ್ಕಿದ್ದಾರೆ. ಇಬ್ರಿಬ್ರು ಸುಮುಖ, ಸ್ಕಂದ. ಯಾಕೆಂದ್ರೆ ನಮಗೆ ಎರಡೆರಡು ತಾಯಂದ್ರ ಸಿಕ್ಕಿದ್ರು ಅಲ್ವಾ? ಡಬಲ್ ಬೊನಾನ್ಸ. ನನಗೆ ಅಜಯ್ ಜೊತೆಲಿ ಆಕ್ಟ್ ಮಾಡ್ಬೇಕು ಅಂತಂದ್ರೆ ತುಂಬಾನೇ ಖುಷಿ ಆಗುತ್ತೆ ಗೊತ್ತಾ. ಅವನ್ಗೆ ಎಷ್ಟು ಒಂದು ತುಡಿತಾ ಇದೆ ಅಂದ್ರೆ ಅವನ ಒಂದು ಆಕ್ಟಿಂಗ್ ಬಗ್ಗೆ, ನಾನು ಚೆನ್ನಾಗಿ ಮಾಡ್ಬೇಕು, ಈ ಫಿಲಮ್ ಅಲ್ಲಿ ಮಾಡ್ದಂಗೆ ಇನ್ನೊಂದು ಫಿಲಮ್ ಅಲ್ಲಿ ಮಾಡಬಾರ್ದು ಅನ್ನೋದನ್ನ ಪ್ರತಿಯೊಂದು ಫಿಲಮ್ ಅಲ್ಲೂ ಅವನು ಬೇರೆ ಬೇರೆ ತರ ಯೋಚನೆ ಮಾಡಿ ಅವ್ನು ಮಾಡ್ತಾನೆ. ಅವನು ಬಿಡುವ ಟೈಮಲ್ಲೂ ಅಷ್ಟೇ ಅವನದು ಕ್ಯಾರೆಕ್ಟರ್ ಬಗ್ಗೆನೇ ಯೋಚನೆ ಮಾಡ್ತಿರ್ತಾನೆ, ತುಂಬಾ ಸೀರಿಯಸ್ ಆಗಿ ಇರ್ತಾನೆ, ನಂತರ ನಗ್ತಾ ಇರಲ್ಲ. ಸೊ ಅದು ನನ್ಗೆ ಅವನಲ್ಲಿ ತುಂಬಾ ಇಷ್ಟ ಆಗತ್ತೆ ಗೊತ್ತಾ. ನನ್ ಬಗ್ಗೆನೂ ಸ್ವಲ್ಪ ಹೇಳುವಲ್ಲಿ. ನನ್ ಮಗನ್ ಬಗ್ಗೆ ಹೇಳ್ಬೇಕು ಅಂದ್ರೆ ಕಂಪ್ಲೇಂಟ್. ಅವನ್ಗೂ ನನ್ಗೂ ಸಂಬಂಧನೇ ಇಲ್ಲ. ಏನೋ ಸುಜಾ, ಏನು ಮಾಡ್ತಾ ಇದ್ದೀನಿ, ಏನು ಆಯ್ತಾ ಊಟ, ಹೋಗ್ ಮಲ್ಕೋಗು, ಅಷ್ಟೇ ಮಾತು. ಇವ್ನ್ ಹೋಗಿ ನಾನು ಏನಂತ ಹೇಳಿ ಆದ್ರೆ ಅವನ್ ತಲೆ ಒಳಗಡೆ ನಡೆಸ್ತಾ ಇರ್ತಾನಲ್ಲ, ಅದಕ್ ಮಾತ್ರ ನಿನಗೆ ನಾನು ವಂದನೆ. ಅಯ್ಯೋ, ನನ್ಗೆ ನಮ್ಮಮ್ಮ ಯಾವಾಗ್ಲೂ ಹೇಳ್ತಾ ಇರ್ತಾರಮ್ಮ, ಏನ್ ಸ್ಟೇಜ್ ಅಲ್ಲಿ ಟಿವಿಲಿ ಮಾತ್ರ ಅಷ್ಟೊಂದು ಮಾತಾಡ್ತೀಯ, ಮನೇಲಿ ಮಾತಾಡೋಣ ಅಂತ. ಇಲ್ಲಿ ಮಾತಾಡಿದ್ರೆ ದುಡ್ಡು ಕೊಡ್ತಾರೆ, ಮನೇಲಿ ಕೊಡಲ್ಲ. ಅಂಡ್ ವೆಲ್ಕಮ್, ದಯವಿಟ್ಟು ಬನ್ನಿ ಕೂತ್ಕೊಳ್ಳಿ. ಸುಮಮ್ಮ ಪ್ಲೀಸ್ ವೆಲ್ಕಮ್. ನನಗೆ ಆ ಸೀಟನ್ನು ಕೊಟ್ಟಿದ್ದಕ್ಕಾಗಿ ಧನ್ಯವಾದಗಳು. ಇದೊಂಥರ ಎಷ್ಟು ಕಷ್ಟ ಅಲ್ಲ ಇದು, ಅಮ್ಮನ ಪಕ್ಕದಲ್ಲಿ ಕೂತ್ಕೊಳ್ಳೋದ, ಹೀರೋಯಿನ್ ಪಕ್ಕದಲ್ಲಿ ಕೂತ್ಕೊಳ್ಳೋದ ಗೊತ್ತಾಗ್ತದ. ಎಸ್ ನಿರ್ದೇಶಕರೇ, ಮೊದಲನೇದಾಗಿ ಹೇಳಿ, ತಾಯಿಗೆ ತಕ್ಕ ಮಗ ಯಾವ ರೀತಿಯಾದ ವಿಭಿನ್ನತೆ ಇದೆ, ಯಾವ ರೀತಿಯಾದಂತ ಒಂದು ನಿಮ್ಮ ಒಂದು ಟ್ಯಾಲೆಂಟ್ ಬಗ್ಗೆ ಹೇಳಂಗೆ ಇಲ್ಲ. ಬಿಕಾಸ್ ನೀವು ಪ್ರತಿ ಸಲ ಸಿನಿಮಾ ಮಾಡಿದಾಗ್ಲೂ ಏನಾದ್ರೂ ಒಂದು ಹೊಸ್ತನ ಇರುತ್ತೆ. ಈ ಸಿನಿಮಾದಲ್ಲಿ ಯಾವ ಹೊಸ್ತನ ಇದೆ, ಏನೇನಿದೆ? ಈಗ ಆಕ್ಚುಲಿ ತುಂಬಾ ಒಳ್ಳೆ ದಿನ ನಾವು ನಿಮ್ಮ ಶೋಗ್ ಬಂದಿದ್ದೀವಿ. ಗಣೇಶನ ಹಬ್ಬದ ದಿನ. ತಾಯಿಗೆ ತಕ್ಕ ಮಗ ಸಿನಿಮಾದ ಕತೆ ಏನು ಅಂದ್ರೆ ಗಣೇಶನ್ ಕತೆನೆ. ಗಣೇಶನ್ ಕತೆ ಗೊತ್ತಲ್ಲ? ಹೌದು. ತಾಯಿಗೋಸ್ಕರ ಅಪ್ಪನ್ನೇ ಎದುರಾಕೊಂಡು ಅಪ್ಪನ ಜೊತೆನೆ ಫೈಟ್ ಮಾಡ್ಬಿಟ್ಟ. ಕರೆಕ್ಟ್. ಅಂದ್ರೆ ನಿಜವಾದ ಪ್ರಪಂಚದಲ್ಲಿ ನಿಜವಾದ ತಾಯಿಗೆ ತಕ್ಕ ಮಗ ಅಂದ್ರೆ ಫಸ್ಟ್ ಗಣೇಶನೇ. ಕರೆಕ್ಟ್. ತಾಯಿಗೋಸ್ಕರ ಅವನ ತರ ಯಾರು ಫೈಟ್ ಮಾಡಿಲ್ಲ. ಸೊ ಇಲ್ಲಿ ಕೂಡ ಅಷ್ಟೇ, ನಮ್ಮ ಈ ಸಿನಿಮಾದಲ್ಲಿ ಕೂಡ ಮಗ ಅದೇ ತರದ ಮಗ, ಆ ಗಣೇಶನ್ ತರನೇ ಮಗ. ತಾಯಿ ಮಾತನ್ನ ಯಾವ ಕಾರಣಕ್ಕೂ ಮೀರಲ್ಲ. ತಾಯಿಗೋಸ್ಕರ ಯಾರನ್ನ ಬೇಕಾದ್ರೆ ಎದುರಾಕೊಳ್ತಾನೆ. ಅವ್ನು ಎಷ್ಟೇ ಪವರ್ಫುಲ್ ಆಗಿರ್ಲಿ, ಎದುರಾಕೊಂಡು ಅವನ್ನ ಒಡೆದ್ ಬಿಸಾಕ್ತಾನೆ. ಸೂಪರ್, ಚೆನ್ನಾಗಿದೆ. ನೀವ್ ಹೇಳಿದ್ ಕರೆಕ್ಟ್. ಗಣೇಶ ನಿಜವಾಗ್ಲೂ ಯಾಕೆ ಅಷ್ಟು ಗ್ರೇಟ್ ಮಗ ಆಗ್ತಾನೆ ಅಂದ್ರೆ ತಾಯಿಗೋಸ್ಕರ ತಂದೆನೇ ಎದುರಿಸಿದ್ದು. ಆದ್ರೆ ನಮ್ಮಪ್ಪ ನಮ್ಮಮ್ಮ ಬೆಸ್ಟ್ ಜೋಕ್ ಏನಂದ್ರೆ ನನಗೋಸ್ಕರ ಅವರಿಬ್ರು ಕಿತ್ತಾಡೋರು. ನನ್ನ ವಿಚಾರವಾಗಿ, ನಮ್ಮ ಅಕ್ಕನ ವಿಚಾರವಾಗಿ ಅವರಿಬ್ರು ಕಿತ್ತಾಡೋರು. ಅದು ಬಹಳ ಮಜಾ ಇರೋದು. ನಾವೇನಾದ್ರೂ ಒಂದು ತಪ್ಪು ಮಾಡ್ಬಿಟ್ಟು ಸುಮ್ಮನೆ ಸೈಡ್ಗೆ ಬಂದ್ಬಿಡೋದು, ಇವ್ರು ನಮಗ್ ಭಯಕ್ಕೆ, ನಮ್ಮಪ್ಪ ನಮ್ಮನ್ನ ವಹಿಸ್ಕೊಳಕ್ಕೆ. ಹಾಗಾಗಿ ಅದೊಂಥರ ಚೆನ್ನಾಗಿತ್ತು ಅಲ್ಲ? ಸುಮಮ್ಮ ಹೇಳಿ, ಹೇಗಿದ್ದೀರಿ? ಚೆನ್ನಾಗಿದ್ದೀನಿ. ಒಂದ್ಸಲಿ ಹೆಂಗಂದ್ರೆ ನಂಗೆ ಜ್ಞಾಪಕ ಇರೋದು, ಒಂದು ಗೆಟ್ ಟುಗೆದರ್ ಅಲ್ಲಿ ನಾನು ಸುಮಮ್ಮನ್ ಜೊತೆ ಡ್ಯಾನ್ಸ್ ಮಾಡ್ಬೇಕು ಅಂತ, ಆಯ್ತಾ? ದರ್ಶನ್ ಬರ್ಡೇ ಪಾರ್ಟಿ ಇರ್ಬೇಕು. ಅವಾಗ ನಾನು ಹೋಗ್ಬಿಟ್ಟು ಎಲ್ಲ ನಿಂತ್ಕೊಂಡಿರೋದು, ಭಯ ಮಾತಾಡ್ಸಕ್ಕೆ, ಹೆಂಗ್ ಮಾತಾಡ್ಸೋದು, ತಪ್ಪು ತಿಳ್ಕೊಂಡ್ಬಿಡ್ತಾರೆ ಅಂತ ಹೋಗ್ಬಿಟ್ಟು ರಿಕ್ವೆಸ್ಟ್ ಮಾಡ್ಕೊಂಡೆ, ಅಮ್ಮ ನಂಗೆ ಒಂದೇ ಒಂದು ಆಸೆ ಇದೆ ಅಮ್ಮ ಅಂತ. ಏನು? ನಿಮ್ ಜೊತೆ ಒಂದು ಡ್ಯಾನ್ಸ್ ಮಾಡ್ಬೇಕು. ಅಂದ್ಬಿಟ್ರು, ತಗ ನಾವು ಲಾಟ್ರಿ ಎಲ್ಲರಿಗೂ. ಇವತ್ತು ಅಂಬಿ ಅಣ್ಣ ಬಂದಿಲ್ಲ, ಸ್ವಲ್ಪ ಮಾತಾಡ್ಬೋದು. ಯಾಕಂದ್ರೆ ಮೊನ್ನೆ ಸಿನಿಮಾ ಗೌರವ ನಡೀತಲ್ಲ, ಅಲ್ಲಿ ಬಂದ ಅಮ್ಮ ಬಂದ ತಕ್ಷಣ ನಾನು ಹೇಳಿದೆ, ಅಮ್ಮ ಯು ಲುಕಿಂಗ್ ಸೋ ಗಾಜಸ್ ಅಂದ್ರೆ ಮುಂದ್ಗಡೆ ಅಂಬಿ ಅಣ್ಣ, ಯಾಕೋ ಹೆಂಗೈತೆ ಮೈಗೆ. ಅಮ್ಮ ಹೇಳಿಮ್ಮ, ಈ ಸಿನಿಮಾದಲ್ಲಿ ನೀವು ಒಂಥರ ರೆಬಲ್ ಕ್ಯಾರೆಕ್ಟರ್. ಮನೆಯಲ್ಲಿ ರೆಬಲ್ ಸ್ಟಾರ್ ಆಲ್ರೆಡಿ ಇದಾರೆ, ಅವ್ರ ಹತ್ರ ಏನಾದ್ರು ಟಿಪ್ಸ್ ತಗೊಂಡ್ರ ರೆಬಲ್ ಆಗಕ್ಕೆ? ಲೇಡಿ ರೆಬಲ್. ನಿಜ ಹೇಳ್ಬೇಕು ಅಂದ್ರೆ ರೆಬಲ್ ಸ್ಟಾರ್ ಹತ್ರ ನಾನು ಟಿಪ್ಸ್ ತಗೊಂಡು ಈ ಕ್ಯಾರೆಕ್ಟರ್ನ ನಾನೇನಾದ್ರೂ ಮಾಡಿದ್ದಿದ್ರೆ ಫಸ್ಟ್ ಸೀನಲ್ಲೇ ಆ ಜಡ್ಜ್ ಈ ಲಾಯರ್ನ ಕೋರ್ಟ್ ಇಂದ ಆಚೆ ಬಿಸಾಕಿರೋರು. ಅವ್ರು ಅಂತದೇ ಟಿಪ್ ಹೇಳ್ಕೊಡ್ತಾ ಇದ್ರು. ಸೊ ಹೌ ವಾಸ್ ಇಟ್ ನಿಮ್ಮ ಒಂದು ಶೂಟಿಂಗ್ ಎಕ್ಸ್ಪೀರಿಯನ್ಸ್? ಯಾವಾಗ್ಲೂ ಕರೆಕ್ಟ್. ಅಜಯ್ ಫಸ್ಟ್ ಮೂವಿ ನಾನು ಅಜಯ್ ತಾಯಾಗಿ ಆಕ್ಟ್ ಮಾಡಿದ್ದೆ, ಎಕ್ಸ್ಕ್ಯೂಸ್ ಮೀ. ಸೊ ಅದು ದಟ್ ವಾಸ್ ಅ ಸೂಪರ್ ಹಿಟ್ ಪಿಕ್ಚರ್ ಅಂಡ್ ಒಂಥರ ಅದು ಒಂದು ಎಮೋಷನಲ್ ಕನೆಕ್ಟ್ ಇದೆ. ಸೊ ಆಫ್ಟರ್ ದಟ್ ಇಟ್ ಇಸ್ ಪ್ಲೆಜರ್ ಫಾರ್ ಮೀ. ಅಜಯ್ದು 25th ಫಿಲ್ಮ್ ಆಲ್ಸೋ ಐ ಆಮ್ ಆಕ್ಟಿಂಗ್ ಆಸ್ ದಿಸ್ ಮದರ್. ಒಂಥರ ಮೈಲ್ ಸ್ಟೋನ್.
ಈಗ ನೋಡಿ ಎದುರುಗಡೆ ಕೂತಿದ್ದಾರೆ ಇಬ್ರು ನೋಡಿದ್ರೆ ನಿಜವಾಗ್ಲೂ ತಾಯಿ ಮಗನ್ ತರನೇ ಕಾಣೋದು. ಅಂದ್ರೆ ಅಷ್ಟು ಸಿಮಿಲಾರಿಟಿ ಇದೆ. ಹೌದು. ನನಗೆ ಇದನ್ನ ಯಾರು ಹೊರಗಡೆಯವರು, ಯಾರು ತೆಲುಗ್ನವರು, ತಮಿಳ್ನವರು ಅಥವಾ ಹಿಂದಿಯವರು ಅವ್ರವ್ರು ನೋಡಿದ್ರೆ ನೋಡಿದ ತಕ್ಷಣ ಇವ್ರೇನು ನಿಜವಾಗ್ಲೂ ನಿಜ ಜೀವನದಲ್ಲೂ ತಾಯಿ ಮಗನಾ, ಇಬ್ರು ಅಷ್ಟು ಆಪ್ತ ಆಗಿದಾರ, ಅದು ಫಸ್ಟ್ ರೀಸನ್. ಆಕ್ಚುಲಿ ತಾಯಿಗೆ ತಕ್ಕ ಮಗ ಸಿನಿಮಾಗೆ ಇವರಿಬ್ರೇ ತಾಯಿ ಮಗ ಆಗ್ಬೇಕು ಅನ್ನೋದಕ್ಕೆ ಅದೇ. ಅಜಯ್, ನಿಂಗೆ ಯಾರು ಕೇಳಿಲ್ವಾ ಈ ತರ ಇಶಿ ಆರ್ ರಿಯಲ್ ಮದರ್ ಅಂತ? ಅಲ್ಲ, ಪ್ರಶ್ನೆ ತರ ಕೇಳಿಲ್ಲ, ಬಟ್ ಕಾಂಪ್ಲಿಮೆಂಟ್ ತುಂಬಾ ಜನ ಮಾಡಿದ್ದಾರೆ. ನಾನು ತುಂಬಾ ಹಿಂದೆ ಫೇಸ್ಬುಕ್ ನಲ್ಲಿ ಒಂದು ಫೋಟೋ ಹಾಕಿದ್ದೆ, ಅಮ್ಮ ಮತ್ತೆ ಅಂಬಿ ಅಣ್ಣ ಮಧ್ಯದಲ್ಲಿ ನಾನು ನಿಂತ್ಕೊಂಡಿದ್ದೀನಿ. ತುಂಬಾ ಜನ, ಎಸ್ಪೆಷಲಿ ನನ್ನ ಫ್ಯಾಮಿಲಿನಲ್ಲಿ ಕೂಡ ಎಲ್ಲರೂ ಪ್ರತಿಯೊಬ್ಬರು ಹೇಳಿದ್ದೇನೆ ಅಂದ್ರೆ ತುಂಬಾ ಹೋಲಿಕೆ ಇದೆ, ಮೂಗು ಬಾಯಿ ಎಲ್ಲ ಸೇಮ್ ಆಸ್ ಇಟ್ ಇಸ್ ಅವ್ರ ಮಗನ ತರನೇ ಕಾಣಿಸ್ತೀರಾ ಅಂತ. ದೊಡ್ಡ ಅಪ್ರಿಸಿಯೇಷನ್ ನನಗೆ ಅದು. ಎಸ್, ಟೆಲ್ ಮಿ, ತಾಯಿಗೆ ತಕ್ಕ ಮಗ 25ನೇ ಸಿನಿಮಾ ಸೂಪರ್. ಏನ್ ವ್ಯತ್ಯಾಸ ಇದೆ? ವಾಟ್ ಹೌ ಸ್ಪೆಷಲ್ ಇಸ್ ಯೋರ್ 25th ಸಿನಿಮಾ? ಈ ತರದ ಕಥೆ, ಈ ತರದ ಕ್ಯಾರೆಕ್ಟರ್ ಸಿಗ್ಬೇಕಂತಂದ್ರೆ ಐ ಥಿಂಕ್ ಐ ಶುಡ್ ಬಿ ಟ್ರೂಲಿ ಬ್ಲೆಸ್ಡ್. ಒಬ್ಬ ಕಾಮನ್ ಬಾಯ್ ನೆಕ್ಸ್ಟ್ ಡೋರ್ ಕಾಣಿಸ್ಕೊಂಡು ಬಂದಿರೋನು, ಅವನಿಗೆ ಈ ಕ್ಯಾರೆಕ್ಟರ್ ಹೇಗ್ ಪ್ಲಸ್ ಆಗುತ್ತೆ ಅಂತಂದ್ರೆ ಪ್ರೇಕ್ಷಕ ನೋಡೋನು ತನ್ನನ್ನು ತಾನು ರಿಲೇಟ್ ಮಾಡ್ಕೊಳ್ತಾನೆ. ವೆನ್ ಹೀ ಕ್ಯಾನ್ ಫೈಟ್. ನಾವು ಇಲ್ಲಿವರೆಗೂ ಅವನ್ನ ತುಂಬಾ ಕಾಮನ್ ಆಗಿ ನೋಡ್ಕೊಂಡ್ ಬಂದವರು ತುಂಬಾ ಸಾಫ್ಟ್ ಆಗಿದ್ದಾನೆ ಅಂತ ಅನ್ಸುತ್ತೆ. ಬಟ್ ದಿಸ್ ಗಾಯ್ ಅಂದ್ರೆ ತಾಯಿ ಯಾವ ರೀತಿ ಅವನ್ನ ರೆಡಿ ಮಾಡ್ತಾರೆ ಅಂತಂದ್ರೆ ಎನಿಬಡಿ ಕ್ಯಾನ್ ಗೆಟ್ ರೆಡಿ ಟು ಫೈಟ್. ಸಮಾಜದಲ್ಲಿ ಹೋರಾಡುವಂತ ಇನ್ಸ್ಪಿರೇಷನ್ ಪ್ರತಿಯೊಬ್ಬನಿಗೂ ಬರುತ್ತೆ ಆ ಕ್ಯಾರೆಕ್ಟರ್ ನೋಡಿದಾಗ. ಸೊ ನನ್ನಿಂದ ಈ ಕ್ಯಾರೆಕ್ಟರ್ ಇಂದ ಒಂದು ಸಿನಿಮಾಗೆ ಅಂದ್ರೆ ಪ್ರೇಕ್ಷಕರಿಗೆ ಒಂದು ದೊಡ್ಡ ಕೊಡುಗೆ ಆಗುತ್ತೆ. ಇಟ್ಸ್ ಎ ಕಾಸ್ ಅಂತ ಅನ್ಸುತ್ತೆ ಒಂದು ಸಿನಿಮಾ, ಈ ತರದ ಒಂದು ಸಿನಿಮಾ. ಕಾಲೆಲ್ಲ ಏಟಾಯ್ತು, ಸರ್ಜರಿ ಎಲ್ಲ ಆಯ್ತು ಸಿನಿಮಾ ಅಲ್ಲಿ. ವಾಟ್ ವಾಸ್ ದ ಇನ್ಸಿಡೆಂಟ್? ಇಲ್ಲ, ಸರ್ಜರಿ ಆಗಿಲ್ಲ ಇನ್ನು, ಸರ್ಜರಿ ಮಾಡಿಸ್ಕೋಬೇಕಾ? ಅದನ್ನ ಅವಾಯ್ಡ್ ಮಾಡೋದಕ್ಕಾಗಲ್ವಾ? ಅವಾಯ್ಡ್ ಮಾಡಿದ್ರೆ ಹೀಗೆ ನಡೆದಾಡ್ಕೊಂಡು ಓಡಾಡ್ಕೊಂಡು ಬೇಡ ಮಾಡಿಸ್ಬಿಡ ಎಲ್ಲಿರುವೆ ಅಂತ ಹಾಡಾಡ್ಕೊಂಡು ಇರ್ಬೇಕಾಗತ್ತೆ. ಆಶಿಕಾ, ಚುಟ್ಟು Yes. ವಾಟ್ ಆರ್ ಯು ಡೂಯಿಂಗ್ ಇನ್ ತಾಯಿಗೆ ತಕ್ಕ ಮಗ? ಯುವರ್ ತಾಯಿಗೆ ತಕ್ಕ ಸೊಸೆ ಆರ್ ಮಗನಿಗೆ ತಕ್ಕ ಗರ್ಲ್ ಫ್ರೆಂಡ್? ವಾಟ್? ಅದೊಂದ್ ಸ್ವಲ್ಪ ಕಾಂಪ್ಲಿಕೇಶನ್ ಇದೆ, ಅದು ಸಿನಿಮಾದಲ್ಲಿ ನೋಡ್ಬೇಕು. ಅಂದ್ರೆ ಒಂದು ಸರಸ್ವತಿ ಅನ್ನೋ ಒಂದು ತುಂಬಾ ಟ್ರೆಡಿಷನಲ್ ಹುಡುಗಿ ಪಾತ್ರ ಮಾಡ್ತಿದೀನಿ. ಇಷ್ಟ ದಿನ ಮಾಡರ್ನ್ ಆಗಿ ಒಂಥರ ಸಿಟಿ ಹುಡುಗಿ ತರ ಕಾಣಿಸ್ಕೊಂತಿದ್ದೆ. ಇದ್ರಲ್ಲೂ ಸಿಟಿ ಹುಡುಗಿ, ಬಟ್ ತುಂಬಾ ಟ್ರೆಡಿಷನಲ್ ಆಗಿ ಸ್ವಲ್ಪ ಮೆಚೂರ್ಡ್ ಕ್ಯಾರೆಕ್ಟರ್ ಇದೆ ಈ ಸಿನಿಮಾದಲ್ಲಿ. ಅಂಡ್ ಅಮ್ಮ ಮಗ ಒಂದ್ ಪ್ರಿನ್ಸಿಪಲ್ ಫಾಲೋ ಮಾಡ್ತಿರ್ತಾರೆ ಅವ್ರ ಸೊಸೈಟಿಗಾಗ್ಲಿ ಸೋಷಿಯಲ್ ಸರ್ವಿಸ್ ಬಗ್ಗೆ. ಬಟ್ ನನ್ಗೆ ಕಂಪ್ಲೀಟ್ಲಿ ಆಪೋಸಿಟ್ ಒಂದು ಅಭಿಪ್ರಾಯ ಇರುತ್ತೆ, ಅವ್ರಿಗಿರೋ ಅಭಿಪ್ರಾಯ. ಸೊ ಒಂಥರ ಕಾಂಟ್ರಾಸ್ಟ್ ಅಲ್ಲಿ ಬರುವಂತ ಕ್ಯಾರೆಕ್ಟರ್ ಇದು. ಇಟ್ಸ್ ಅ ನೈಸ್ ಲವ್ ಸ್ಟೋರಿ. ವೆರಿ ಗುಡ್. ಈ ಸಿನಿಮಾದಲ್ಲಿ ಯಾವ್ದೋ ಒಂದು ಪ್ರಾಡಕ್ಟ್ ನ ತುಂಬಾ ನೀವು ಎಂಡೋಸ್ ಮಾಡಿದಿರಂತಲ್ಲ, ಯಾವ್ದದು? ಓ ಮೈ ಗಾಡ್, ಯಾವಾಗ ನೋಡಿದ್ರು ಗ್ಲಿಸರಿನ್ ತಗೊಂಬಂದ್ರು, ಹೀರೋಯಿನ್ ಬಂದ್ಲು ಗ್ಲಿಸರಿನ್ ತಗೊಂಬಂದ್ರು ಪಾಪ ಚುಟ್ಟು ಅಂದ್ಬಿಟ್ಟು ಗುಳು ಮಾಡಿಸ್ಬಿಟ್ಟವ್ರು. ಅವ್ರಿಗೇನು ಕಮ್ಮಿ ಇಲ್ಲ, ಅವ್ರೇನು ಗ್ಲಿಸರಿನ್ ಎಷ್ಟು ಯೂಸ್ ಮಾಡಿದಾರೆ? ಎಷ್ಟು ಲೀಟರ್ ಯೂಸ್ ಮಾಡಿದಾರೆ? ಮಾಡೇ ಇಲ್ಲ. ನಂಗೆ ಗ್ಲಿಸರಿನ್ ಹಾಕೊಂಡ್ರೆ ಕಣ್ಣೀರೇ ಬರಲ್ಲ. ಹಂಗೆ ಬರುತ್ತೆ. ಏನ್ ನಮ್ಮಮ್ಮನ್ಗೆ ಗ್ಲಿಸರಿನ್ ಬೇಡ, ಹಂಗೆ ಕಣ್ಣಲ್ಲಿ ನೀರ್ ಬರುತ್ತೆ. ನನಗೂ ಅಷ್ಟೇ, ನನ್ ಪಾಸ್ಬುಕ್ ನೋಡಿದ್ರೆ ಕಣ್ಣೀರ್ ಗ್ಲಿಸರಿನ್ ಅದಾಗದೇ ಬರ್ತಾ ಇರುತ್ತೆ ಕಣ್ಣೀರು. ಹಾಗಾದ್ರೆ ಅಮ್ಮ ನಂಗೆ ಟಿಪ್ಸ್ ಕೊಡ್ಬೇಕು ಹೇಗೆ ಅಂತ ಹೇಳ್ತೀನಿ. ಪದೇ ಪದೇ ಅಳಕ್ಕಾಗಲ್ಲ. ಒಂದ್ಸಲಿ ಅಳ್ಬೋದು, 2 ಸಲಿ ಅಳ್ಬೋದು, ಬಟ್ ಎಲ್ಲಾ ಆಂಗಲ್ ಅಲ್ಲೂ ಇಟ್ಬಿಟ್ಟು ಅಳ್ಬೇಕು ಅಂದ್ರೆ ಕರೆಕ್ಟ್. ಅವಾಗ ಏನ್ ಮಾಡ್ಬೇಕು? ನೀರ್ ಹಾಕೊಂಡ್ಬಿಡ್ಬೇಕು ಅಷ್ಟೇ, ಗ್ಲಿಸರಿನ್ ಹಾಕೋಬಾರ್ದು. ಆ ಯಾತನೆ ಅನುಭವಿಸೋದಿದೆಯಲ್ಲ, ಗ್ಲಿಸರಿನ್ ಯಾತನೆ ಯಾರಿಗೂ ಬೇಡ ಅದು. ಬಟ್ ನ್ಯಾಚುರಲ್ ಆಗಿ ಅಳೋದು ಬಹಳ ಸುಲಭ. ಅದನ್ನ ನಾನು ನಿಂಗೆ ಹೇಳ್ಕೊಡ್ತೀನಿ. ಮಜಾ ಟಾಕೀಸಿಗೆ ಬಂದ್ಬಿಡು, ಹಾಳೋದನ್ನ ಹೇಳ್ಕೊಡ್ತೀನಿ. ಸುಮಮ್ಮ, ದಿಸ್ ಇಸ್ ವೆರಿ ಇಂಟ್ರೆಸ್ಟಿಂಗ್. ಅಂಬಿ ಅಣ್ಣ ನಿಮ್ಮ ಹತ್ರ ವೆರೈಟಿ ಆಗಿ ಸಾರಿ ಕೇಳಿದ್ರಂತಲ್ಲ, ಯಾವ ಕಾರಣಕ್ಕೋಸ್ಕರ ಅಂಡ್ ಯಾವ್ಯಾವ ತರ ಕೇಳಿದ್ರು? ನಮ್ಗೆ ಬಹಳ ಈ ಕುತೂಹಲ ಬರ್ತಾ ಇದೆ. ನೆಕ್ಸ್ಟ್ ಟೈಮ್ ಅಂಬಿ ಅಣ್ಣ ಸಿಕ್ಕಾಗ ನಾನು ಇದನ್ನ ಹೇಳ್ತೀನಿ. ನಂದು ಒಂದ್ ಪ್ರಶ್ನೆ ಇದೆ ಕಣ ಮ್ಯಾಮ್ ಹತ್ರ. ಇವ್ರದ್ದು ಒಂಥರ ಗುಣ, ಅವ್ರದ್ದು ಒಂಥರ ಗುಣ. ಇವ್ರು ಯಾವಾಗ್ಲೂ ಸೈಲೆಂಟ್ ಆಗಿರ್ತಾರೆ, ಒಂಥರ ಸುಮ ಅಂದ್ರೆ ಅದೇ ಹೂವಿನ ತರಾನೇ. ಅವರು ಸ್ವಲ್ಪ ಏನು ಅನ್ಸಿದ್ರೆ ಅದಕ್ಕೆ ರೆಬಲ್ ಅಂತಾರ. ಅನ್ಸಿದ್ದು ತಕ್ಷಣ ಆಗ್ಬೇಕು ಅಂತ. ನಿಮ್ಮಲ್ಲಿ ನಿಮ್ಮಿಬ್ಬರ ಮಧ್ಯೆ ಯಾವಾಗ್ಲೂ ಘರ್ಷಣೆ ಆಗಿದ್ಯಾ ಮೇಡಮ್? ಆಡಿದ್ರಮ್ಮ? ಇಲ್ಲ, ಮೋಸ್ಟ್ಲಿ ಅಮ್ಮ ಆಡಿರಲ್ಲ. ಇಲ್ಲ, ನಿಮ್ಮ ಅಮ್ಮ ಹೇಳಿದ ಮಾತಿಗೆ ನನ್ಗೆ ಒಂದು ಮೆಮರಿ ಜ್ಞಾಪಕ ಬಂತು. ನನ್ ಮಗ ಚಿಕ್ಕಂದ್ರಲ್ಲಿ ಸ್ಕೂಲ್ಗೆ ಹೋದಾಗ ಎಲ್ರು ಕ್ಯೂರಿಯಾಸಿಟಿಯಿಂದ ಕೇಳೋರಂತೆ,
ನಿಮ್ಮಮ್ಮ ಹೇಗೆ, ನಿಮ್ಮಪ್ಪ ಹೇಗೆ, ಹೆಂಗಿರ್ತಾರೆ, ಅವ್ರ ಬಗ್ಗೆ ಏನಾದರೂ ಹೇಳು ಅಂತ. ಅವನು ತುಂಬ ಸಿಂಪಲ್ ಆಗಿ ಹೇಳದ್ನಂತೆ, ನಮ್ಮಮ್ಮ ಯಾವಾಗಲೂ ಸೈಲೆಂಟು, ನಮ್ಮಪ್ಪ ಯಾವಾಗಲೂ ವೈಲೆಂಟ್. ಅಮ್ಮ ಈ ಸಾರಿ ಹೇಳಿದ್ದೇನೆ ಕೇಳಿಮ್ಮ ಪ್ಲೀಸ್. ಸಾರಿ, ಅವ್ರ ಲೈಫಲ್ಲಿ ಐ ಥಿಂಕ್ ಅದೇ ಫಸ್ಟ್ ಆ್ಯಂಡ್ ಲಾಸ್ಟ್ ಟೈಮ್ ಹೇಳಿದ್ದು ನನಗೆ ಬಿಫೋರ್ ಮ್ಯಾರೇಜ್. ನನ್ನ ಬರ್ತ್ಡೇ ಪಾರ್ಟಿಗೆ ಕರೆದ್ರೆ ಬರ್ತೀನಿ ಅಂತ ಹೇಳ್ಬಿಟ್ಟು ಬಂದಿಲ್ಲ ಅವರು, ಮಿಸ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಇದು ಡೆಲ್ಲಿಲಿ ನಾವು ಶೂಟಿಂಗ್ ಮಾಡ್ತಿದ್ವಿ ಅವಾಗ. ಸೊ ನೆಕ್ಸ್ಟ್ ಡೇ ಬಂದಾಗ ನಾನು ಸ್ವಲ್ಪ ಕೋಪದಲ್ಲಿದ್ದೆ, ಬರ್ತ್ಡೇಗೆ ಬಂದಿಲ್ಲ ಅನ್ನೋ ಕಾರಣಕ್ಕೆ. ಸೊ ಬಂದು ಒಂದು 3 days ಶೂಟಿಂಗ್ ನಾನು ಮಾತಾಡಿಸ್ಲಿಲ್ಲ ಅವ್ರನ್ನ ಆ ಕೋಪಕ್ಕೆ. ಸೊ ಅವರು ಹಿ ಟ್ರೈಡ್ ಇನ್ ಅ ವೆರೈಟಿ ಆಫ್ ವೇಸ್ ನನ್ನ ಕೈಲಿ ಮಾತಾಡ್ಸೋಕೆ, ಎಲ್ರಿಗೂ ಹೇಳಿ, ಡೈರೆಕ್ಟರ್ಗೆ ಹೇಳಿ, ಕೋಸ್ಟಾರ್ಸ್ಗೆ ಹೇಳಿ, ಮಾತಾಡೋಕೆ ಹೇಳಮ್ಮ ಅಂತ. ನಾನು ಐ ವಾಸ್ ವೆರಿ ಸ್ಟಬ್ಬನ್, ಮಾತಾಡಿಲ್ಲ. ಸೊ 3ನೇ ದಿನಕ್ಕೆ ಒಂದು ಏನೋ ಒಂದು ಗಿಫ್ಟ್ ತಂದು ಕೊಟ್ಟು, ನಾನು ಕಾರಲ್ಲಿದ್ದೆ, ನಾನು ಇನ್ ಬಿಟ್ವೀನ್ ಶಾರ್ಟ್ಸ್ ಅವರು ಹಿಂಗೆ ತಟ್ಟಿ ಸ್ವಲ್ಪ ಗ್ಲಾಸ್ ಇಳಿಸು ಅಂದರು. ಆ ಗ್ಲಾಸ್ ಇಳಿದ ತಕ್ಷಣ ಅದೊಂದು ಪ್ಯಾಕೆಟ್ನ ಹಿಂಗೆ ಎಸೆದ್ರು ಸೀಟ್ಗೆ. ಅದ್ರ ಮೇಲೆ ಒಂದು ನೋಟ್ ಬರೆದಿತ್ತು. ಅದರಲ್ಲಿ ಒಂದು ಅವ್ರಿಗೆ ಬಂದಿರೋ ಭಾಷೆಗಳಲ್ಲೆಲ್ಲ ಸಾರಿ ಬರೆದಿದ್ರು. ಅದೇ ಮುझे ಮಾಫ್ ಕೀಜಿಯೆ, నన్ను క్షమించండి, ಎನ್ನೇ ಮನ್ನಿಚಿಡುಂಗ, ನನ್ನನ್ನು ಕ್ಷಮಿಸಿ ಅಂತ ಸೈನ್ ಮಾಡಿದ್ರು. ರೆಬೆಲ್ ಇನ್ ಟ್ರಬಲ್ ಅಂತ. ಅದನ್ನ ನೋಡ್ಬಿಟ್ಟು ನನ್ ಕೋಪ ಎಲ್ಲ ಎದುರೋಯ್ತು. ಸೀರಿಯಸ್ಲಿ ಸಚ್ ಅ ಸ್ವೀಟ್ ಥಿಂಗ್ ಅಲ್ಲ. ಅಂಬಿಯಣ್ಣಿಗೆ ನೆಕ್ಸ್ಟ್ ರೆಬೆಲ್ ಸ್ಟಾರ್ ಅವರ ರೊಮ್ಯಾಂಟಿಕ್ ಮುಖ ಅಲ್ವಾ? ನಾನು ನಾಳೆ ಹೇಳ್ತೀನಿ ರೆಬಲ್ ಇನ್ ಟ್ರಬಲ್ ಅಂತ. ಅವ್ರು ಒಂದು 10 ಸೆಕೆಂಡ್ ಯೋಚನೆ ಮಾಡ್ತಾರೆ, ಇವ್ರಿಗೆ ಹೆಂಗ್ ಗೊತ್ತಾಯ್ತಾ ಬರಲಿ ರೆಬಲ್ ಇನ್ ಟ್ರಬಲ್ ನಿಂಗೆ ಹೆಂಗ್ ಗೊತ್ತಿದೆ ಹೇಳಲ್ಲ. ಓಕೆ, ಈಗ ಅಜಯ್ ಕರಾಟೆಯಲ್ಲಿ ಬ್ಲ್ಯಾಕ್ ಬೆಲ್ಟ್ ಕರೆಕ್ಟಾ? ಪ್ಲೀಸ್ ನಮ್ ರೆಮೋಗ್ ಒಂದ್ 2 ಚೂರು ಹೇಳ್ಕೊಡಪ್ಪ ಪ್ಲೀಸ್. ಬೇಡ ಅಜಯ್, ಅವಳೆ ಬಿಸಾಕ್ಬಿಡ್ತಾಳೆ ನಿನ್ನ, ಬೇಡ. ರೆಮೋ ಹೇಳ್ಕೊಳಂತ ಅವಶ್ಯಕತೆನಾ? ಇಲ್ಲ, ಇವತ್ತು ಹಬ್ಬ, ನಾನು ವೈಲೆಂಟ್ ಅಲ್ಲ, ಸೈಲೆಂಟ್. ಬೇಡ, ಆಶಿಕನ್ಗೆ ಹೇಳ್ಕೊಡೋಣ. ಚುಟ್ಟು ಕರಾಟೆ ಹೇಳ್ಕೊಡೋಣ ಆಶಿಕಾಗೆ. ಕಮಾನ್ ಬ್ರದರ್, ಕಮಾನ್ ಬೇಬಿ. ಏನ್ ಹೇಳ್ಕೊಡೋಣ? ಸುಜನ್ ಏನು ಹೊಡಿಯೋದಾ? ಅಟ್ಯಾಕ್ ಮಾಡಕ್ ಬಂದಿದ್ದಾನೆ ಇವಾಗ. ಈಗ ಬರ್ತಾ ಇದ್ದಾನೆ. ಫಸ್ಟ್ ರೈಟ್ ನೋಡು, ನೋಡು, ಸೋಫಾ ಇದೆ, ಟೇಬಲ್ ಇದೆ, ಲೆಫ್ಟ್ ಅಲ್ಲಿ ಸ್ವಲ್ಪ ಆಳ ಇದೆ, ಅಲ್ಲಿ ಹಿಂದೆ ಡೋರ್ ಇದೆ, ಓಡೋಗು. ಸಿಂಪಲ್ ಕರಾಟೆ ಕಲ್ತ್ರ ಇಲ್ರು? ಸಿಂಪಲ್ ಥಿಂಗ್ ಅಲ್ಲ. ಇಷ್ಟೆಲ್ಲ ನೋಡೋ ಅಷ್ಟಲ್ಲಿ ನಾನು ಸುಮ್ನೆ ಹಿಂಗೆ ಹೆಗಲ್ ಮೇಲೆ ಹಾಕೊಂಡು ಕೈ ತಾಕೊಂಡು ಹೋಗ್ಬಿಟ್ಟಿರ್ತೀನಿ. ಆಶಿಕನ ಈಸಿ ಅಲ್ಲ, ನಾನು ಹೇಳಿ ಸ್ಲೋ ಮೋಷನ್ ಅಲ್ಲಿ, ಇಟ್ ಶುಡ್ ಬಿ ವೆರಿ ಫಾಸ್ಟ್. ಓಕೆ, ಆಕ್ಚುಲಿ ಒಂದ್ 2 ಮೂವ್ ಹೇಳ್ಕೊಡಪ್ಪ, ನಾನು ಕಲ್ತ್ಕೋತೀನಿ. ಏನ್ ಹೇಳ್ಕೊಳೋಣ? ಸುಜನ್ ಇಸ್ ವೆರಿ ಸ್ಟ್ರಾಂಗ್. ಓಕೆ, ಏನ್ ಬೇಕು? ಫಾರ್ ಎಕ್ಸಾಂಪಲ್ ಸುಮ್ನೆ ಹಿಂಗ್ ಹಿಡ್ಕೊಂಡಪ್ಪ. ಹೌ ಟು ರಿಲೀಸ್ ದ ಲಾಕ್. ಫಾರ್ ಎಕ್ಸಾಂಪಲ್, ಅಲ್ಲ, ಶಾರ್ಟ್ ಹಿಡ್ಕೊಂಡ್ರೆ ಮೈ ಹ್ಯಾಂಡ್ಸ್ ಫ್ರೀ. ಯೂಶಲಿ ಯಾರು ಹಿಡ್ಕೊಳ್ಳಲ್ಲ. ಹೌದಾ? ಅದಕ್ಕೆ 5 ಕತ್ತಿನ ಪಟ್ಟಿ ಅಥವಾ ಸಮಥಿಂಗ್ ಲಾಕ್. ಹಿಂಗ್ ಹುಡುಗಿರ್ನ ಯಾರು ಹಿಡ್ಕೋತಾರ ಗುರು? ಅಲ್ಲ, ಓಕೆ, ದೆನ್ ಆಶಿಕಾ ನಿಲ್ಬೇಕು. ಐ ಥಾಟ್ ನೀವು ನನ್ನ ಅಟ್ಯಾಕ್ ಮಾಡ್ತಾ ಇದೀರಾ ಅಂತ. ಇಲ್ಲ, ಆಶಿಕಾಗಿ ಹಿಂಗ್ ಹಿಡ್ಕೊಂಡು, ಆಶಿಕಾ ನಾನು ಮಾತ್ರ ನಿನ್ನ ಯಾವ್ದೇ ಕಾರಣಕ್ಕೂ ಬಿಡಲ್ಲ. ಈಗ ನಾನೇನ್ ಮಾಡ್ಬೇಕು? ಮೀ ಟು ಅನ್ಬೇಕು. ನನಗೆ ಇಲ್ಲಿ ಯಾವುದೇ ರೀತಿಯಾದ ಅಟ್ಯಾಕ್ ಕಾಣಿಸ್ತಾ ಯು ನೋ ಹೌ ಟು ಯೂಸ್ ನನ್ ಚಾಕ್? ಬರುತ್ತಾ? ಕೊಡ್ರಪ್ಪ, ನೋಡಿಪ್ಪ. ಸೂಪರ್. ಇದು ನನಗೆ ತುಂಬಾ ಹೆಲ್ಪ್ ಆಗುತ್ತೆ. ಸುಮ್ಮನೆ ಹಿಂಗೆ ನಿಂತ್ಕೊಂಡಿರೋದು. ಜಿ ಪೇಮೆಂಟ್ ಕೊಡಿ, ಪೇಮೆಂಟ್ ಕೊಡಿ, ಬನ್ನಿ ಕೇಳಿ ಪೇಮೆಂಟ್. ನೀರು ಕೊಟ್ರೆ ಇದು ಬಾಳೆಹಣ್ಣು ತರ ತಿನ್ಬಿಡ್ತೀಯ ನೀನು.
ಹೇಳ್ಬಿಟ್ಟು ಆಫ್ ಮಾಡ್ಬೇಕಲ್ವೇನಾ? ಸಡನ್ ಆಗಿ ಆಫ್ ಮಾಡ್ಬಿಟ್ರೆ ಸ್ಟೆಪ್ಸ್ ಮಿಸ್ ಆಗಲ್ವಾ? ನಮಸ್ಕಾರ. ಹಬ್ಬ ಅನ್ಬಿಟ್ಟು ಇಂದ್ರಜಿತ್ ಅವ್ರ ಸೀರೆ ಉಟ್ಕೊಂಡ್ ಬಂದ್ಬಿಟ್ಟಿದ್ದೀರಾ? ನಮಸ್ಕಾರ. ಕೋತಿ ಕನ್ನಡಕ ತೆಗಿ. ಸರ್ ಸೀರೆ ಮಾತ್ರ ಅಲ್ಲ, ವಿಗ್ಗು ಕೂಡ ಹಾಕೊಂಡಿದ್ದೀನಿ. ಅಮ್ಮ ನೀವಾ? ನೀವು ಹಬ್ಬ ಅನ್ಬಿಟ್ಟು ಇಂದ್ರಜಿತ್ ಅವರು ಸೀರೆ ಹಾಕೊಂಡ್ ಬಂದ್ಬಿಟ್ಟು ಅವ್ರೆ ಅನ್ಕೊಂಡೆ. ಸಾರಿ ಮಾ. ನಮಸ್ಕಾರ. ಕನ್ನಡ ನಾಡಿನ ಸಮಸ್ತ ನಾಗರಿಕರೇ, ಎಲ್ಲರಿಗೂ ಗಣೇಶ ಹಬ್ಬದ ಶುಭಾಶಯಗಳು. ಶುಭಾಶಯನ ನೀನು ವಾಟ್ಸಪ್ ಅಲ್ಲಿ ಹೇಳಿದ್ರೆ ಸಾಕಾಗಿರೋದು, ಅದಕ್ಕೆ ಅಂತ ಈ ತರ ಗೆಟಪ್ ಹಾಕೊಂಡು ನಾಯಿ ಹತ್ರ ಕಚ್ಚಿಸ್ಕೊಂಡ್ ಬಂದಿದ್ಯಲ್ಲ. ಕೊಬ್ರ, ಈ ಬಟ್ಟೆ ನೋಡಿದ್ರೆ ನಾಯಿ ಕಚ್ಚದಂಗ ಐತಾ? ಬಟ್ಟೆ ನೋಡಿದ್ರೆ ನಾಯಿ ಕಚ್ಚಲ್ಲ ಕಣೋ, ನಿನ್ನ ಮುಸುಡಿ ನೋಡಿದ್ರೆ ಮಲಗಿರೋ ನಾಯಿನೂ ಕಚ್ಬಿಟ್ಟು ಮತ್ತೆ ಹೋಗಿ ಮಲ್ಕೊಳ್ಳುತ್ತೆ. ಕೊಬ್ರಾ, ಎಂಥ ಮಾತಾಡ್ತೀಯಪ್ಪ, ಎಂಥ ಮಾತಾಡ್ತೀಯ. ಪಿಂಕ್ ಚಿಕ್ಕ ಆರ್ಕೆಸ್ಟ್ರಾದ ಕುರಿ ಅಂದ್ರೆ ಹೊಟ್ಟೆ ಒಳಗಿರೋ ಮಗುನು ಸಹ ಶಿಳ್ಳೆ ಹೊಡೆಯುತ್ತೆ. ಹೌದು, ಕರೆಕ್ಟ್. ಮಗುಗೆ ಮಾತಾಡಕ್ ಬರಲ್ವಲ್ಲ, ಅದಕ್ಕೆ ಶಿಳ್ಳೆ ಹೊಡೆಯುತ್ತೆ. ಮಾತ್ ಬಂದಿದ್ರೆ ಅಮ್ಮ ಅಕ್ಕ ಎಲ್ಲ ಮನೇಲಿ ಚೆನ್ನಾಗಿದಾರ ಅಂತ ಕೇಳ್ತಾ ಇತ್ತು. ಕಲಾವಿದರಿಗೆ ಅವಮಾನ ಸನ್ಮಾನ ಎಲ್ಲ ಕಾಮನ್. ಹೌದು, ಅದಕ್ಕೋಸ್ಕರ ನಿನ್ನ ಕ್ಷಮಿಸ್ತಾ ಇದ್ದೀನಿ. ಒಬ್ಬ ಥ್ಯಾಂಕ್ ಯು, ದೊಡ್ಡ ಮನ್ಸು ಮಾಡ್ದೆ. ವೆರಿ ಗುಡ್. ಮೇಡಮ್, ನಮ್ಮ ಡಿಂಕ್ ಚಿಕ್ಕ ಆರ್ಕೆಸ್ಟ್ರಾನ ಹೋದ್ವಾರ ಮಂಡ್ಯದಲ್ಲಿ ಮಾಡಿದ್ದೆ. ನಾನು ಆಡಿದ ಸಾಂಗಿಗೆ ಜನ ಹುಚ್ಚತ್ತು. ಓ, ಸ್ಟೇಜ್ಗೆ ಸೈಜ್ಗಳು ಹಾಕ್ಬಿಟ್ರ? ಸೈಜ್ಗಳು ಹಾಕ್ಬಿಟ್ರು. ನಾನು ಜಲ್ಲಿ ಹೊಡ್ಸಾಕ್ ಬಿಟ್ಟಿದ್ದೀನಿ. ಒಳ್ಳೆದಾಯ್ತಲ್ಲ ಬ್ರೋ. ನೋಡಪ್ಪ ಕೊಬ್ರ, ಗಣಪತಿ ಹಬ್ಬ, ಎಳ್ಳು ಬೆಲ್ಲ ತಿಂದು ಒಂದ್ ಒಳ್ಳೆ ಮಾತಾಡು. ಕೋತಿ, ಎಳ್ಳು ಬೆಲ್ಲ ತಿನ್ನೋ ಸಂಕ್ರಾಂತಿಗೆ ಕಣ ಅಪ್ಪ. ಸಂಕ್ರಾಂತಿಲೂ ನನ್ ಮಕ್ಕ ಉಗ್ದಿದ್ದಲ್ಲಪ್ಪ, ಅದಕ್ಕೆ ಗಣಪತಿ ಹಬ್ಬದಲ್ಲಿ ಆದ್ರೂ ಒಳ್ಳೆ ಮಾತಾಡ್ತೀಯನೋ ಅಂತ ಹೇಳ್ದೆ. ಹೋಲಿ ಬಿಡು. ಈಗ ಈ ಗೆಟಪ್ ಹಾಕೊಂಡು ಇಲ್ಲಿಗೆ ತಾವು ಬಂದಿರುವಂತ ಉದ್ದೇಶವನ್ನ ತಿಳಿಸಿ. ಗಣೇಶ ಹಬ್ಬದ ಪ್ರಯುಕ್ತ ನಾವೆಲ್ಲ ಸೇರ್ಕೊಂಡು ಪಕ್ಕದ ಗ್ರೌಂಡ್ ಅಲ್ಲಿ ಗಣಪತಿ ಕೂರಿಸಿದೀವಿ. ಪಕ್ಕದ ಗ್ರೌಂಡ್ ಎಲ್ಲಿ? ಇಲ್ಲೇಪ್ಪ, ಆ ಬಾಗ್ಲಲ್ಲಿ ಬಗ್ ನೋಡಿದ್ರೆ ಸಾಕು ಕಾಣುತ್ತೆ. ಹೋಗ್ಯಾ ಬಿಟ್ಟಾನ, ಸುಮ್ನೆ ಹೇಳ್ತಾನೆ. ಹೋತೆ, ಅಲ್ಲಿ ಬರೀ ಗಣೇಶನ್ ಕೂರ್ಸಿದ್ರಲ್ಲ, ಪೆಂಡಾಲ್ ಹಾಕಿಲ್ವಲ್ಲ? ಬಂದಿದ್ ಕಾಸಲ್ಲಿ ಗಣೇಶನ್ ತಗೊಂಡ್ರೆ ಪೆಂಡಾಲ್ ಕಾಸಾಯ್ತಿರ್ಲಿಲ್ಲ, ಪೆಂಡಾಲ್ ತಗೊಂಡ್ರೆ ಗಣೇಶನ್ ತರ ಕಾಸಾಯ್ತಿರ್ಲಿಲ್ಲ. ಅದಕ್ಕೆ ಈಗ ಪೂಜೆಲಿ ಸಿಗುವಂತ ಮಂಗಳಾರತಿ ದುಡ್ಡಲ್ಲಿ ಪೆಂಡಾಲ್ ತರ್ತೀವಮ್ಮ. ಏನಾದ್ರೂ ಮಾಡ್ಕೊಂಡೋಗು, ಆದ್ರೆ ಪೂಜೆನಲ್ಲಿ ಲೋಪ ಇಲ್ದಿರೋಂಗೆ ಕರೆಕ್ಟ್ ಆಗಿ ಪೂಜೆ ಮಾಡಿ ಅಷ್ಟೇ. ಇಲ್ಲಾಂದ್ರೆ ಗಣೇಶ ಕಣ್ಕಿ ತಗೊಂಡ್ಬಿಡ್ತಾನೆ. ಪೂಜೆ ಕರೆಕ್ಟ್ ಆಗಿ ಮಾಡ್ಬೇಕು. ಆಯ್ತಪ್ಪ, ನಾವ್ ಅವೆಲ್ಲ ಕರೆಕ್ಟ್ ಆಗಿ ಮಾಡ್ತೀನಿ, ನೀನೇನ್ ಹೇಳಕ್ ಬೇಕಾಗಿಲ್ಲ. ಈಗ ಗಣೇಶ ಹಬ್ಬದ ಪ್ರಯುಕ್ತ ಇಲ್ಲಿ ನಮ್ಮ ಡಿಂಕ್ ಚಿಕ್ಕ ಆರ್ಕೆಸ್ಟ್ರಾ ಮಾಡೋಣ ಅಂತ ಬಂದಿದೀವಿ. ಮಹಾಜನಗಳೇ, ಒಂದ್ ಕೆಲಸ ಮಾಡು, ಒಳಗಡೆ ಹೋಗಿ ಅದೇನ್ ಸಿಕ್ಕಾಕೊಂಡಿದೆ ತಕ್ಕೊಂಬ. ಜನ ಕೂತವ್ರೆ ಅಂತ ಅಲ್ಲೋಷ್ಟದಿಂದ ತೆಗಿಯಕ್ ಟ್ರೈ ಮಾಡ್ತಿದ್ದೆ, ಆಯ್ತಾ ಇಲ್ಲ? ಹೋಗಿ. ಎಲ್ಲಿತ್ತಿ ಡೈಲಾಗು? ಹಿಂದೆ ಪೇಜ್ ನೋಡಿದ್ಯಾ ನೀನು? ಹಿಂದ್ಗಡೆ ಪೇಜು? ಹಿಂದೆ ಪೇಜ್ ನೋಡ್ಲಿಲ್ಲ, ಅದನ್ನ ನೋಡೋದನ್ನ ಕಲಿ. ಮಹಾಜನಗಳೇ, ನಾನು ನಿಮ್ಮ ಹತ್ರ ಚಂದ ವಸೂಲಿ ಮಾಡ್ಬೇಕಾದ್ರೆ ಮಾಡಿರೋ ಪ್ರಾಮಿಸ್ ಪ್ರಕಾರ ಆರ್ಕೆಸ್ಟ್ರಾಗೆ ದೊಡ್ಡ ಹೀರೋಯಿನ್ಗಳು ಡೈರೆಕ್ಟರ್ ಕರೆಸ್ತೀನಿ ಅಂತ ಹೇಳಿದೆ. ಅದೇ ಪ್ರಕಾರ ಕರೆಸಿದೀನಿ. ಅಜಯ್ ರಾವ್ ಅವ್ರು ಬಂದಿದ್ದಾರೆ, ಸುಮಲತಾ ಮೇಡಮ್ ಅವ್ರು ಬಂದಿದ್ದಾರೆ, ಆಶಿಕಾ ಅವ್ರು ಇದ್ದಾರೆ, ಜೊತೆಗೆ ಶಶಾಂಕ್ ರಾಜ್ ಅವರು ಇದ್ದಾರೆ. ಅಷ್ಟೇ ಯಾಕೆ, ಗಿರ್ಜಮ್ಮ ಕೂಡ ಬಂದಿದ್ದಾರೆ. ಇವ್ರಿಗೆಲ್ಲ ಅವ್ರು ಕೇಳಿದಷ್ಟು ಪೇಮೆಂಟ್ ಕೊಟ್ಟು ಕರ್ಸಿದೀನಿ. ಇದೇ ನಮ್ಮ ಡಿಂಕ್ ಚಿಕ್ಕ ಆರ್ಕೆಸ್ಟ್ರಾದ ಸ್ಪೆಷಾಲಿಟಿ. ಕೇಳಿದಷ್ಟು ಪೇಮೆಂಟ್ ನೀನ್ ಕೊಟ್ಟಿದ್ದೀನ? ಸರ್, ಎಷ್ಟು ಇಸ್ಕೊಂಡ್ರಿ? ಅದೆಲ್ಲ ಕೇಳ್ತಾರನಪ್ಪ, ಏನೋ ನಾವು ಫೋನಲ್ಲಿ ಮಾತಾಡ್ಕೊಂಡಿರ್ತೀವಿ. ಈಗ ನೀನ್ ಕೇಳಿದ್ರು ಅವರು ಇಸ್ಕೊಂಡಿಲ್ಲ ಅಂತ ಹೇಳೋದು. ಬೇಕಾದ್ರೆ ಕೇಳಿ ನೋಡಪ್ಪ. ಮಗನೇ, ನೀನ್ ಯೋಗ್ಯತೆ ಏನೋ ನನಗೆ ಗೊತ್ತಿಲ್ಲನ. ಇವನ್ ಯೋಗ್ಯತೆ ಹಾಲ್ ಕರೆದ್ರೇನೆ ಬರಲ್ಲ. ಇನ್ ದೊಡ್ಡ ಸ್ಟಾರ್ಗಳು ಇವ್ನ್ ಕರೆದ್ರು ಅಂತ ಬಂದ್ಬಿಟ್ರ. ಬಂದವ್ರು ತಾನೆ, ಸುಮ್ಮನೆ ಕೆದಕೊಂಡ್ ಕೂತ್ಕೊಬೇಡ. ಎಲ್ಲ ಬಂದಿರೋರ್ನೆಲ್ಲ ಕಣ್ಣು ಮುಂದೆ ಅವರಲ್ಲ. ಹೌದಾ? ನೀನ್ ಆರಾಮ ಕೂಲ್ ಆಗಿರಮ್ಮ. ಆಯ್ತಮ್ಮ. ಯಾಕೆ ಹಬ್ಬ ಅಂತ ಗಾಬರಿ ಮಾಡ್ಕೋತಿದ್ಯಾ? ನೀನ್ ಬಂದಿರೋದು ಗಾಬರಿ ಆಯ್ತಾರ. ಸಂಗೀತ ರಸಿಕರೇ, ಕಲಾ ಪ್ರಿಯರೇ, ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಡಿಂಕ್ ಚಿಕ್ಕ ಆರ್ಕೆಸ್ಟ್ರಾದ ವತಿಯಿಂದ ರಸ ಸಂಜೆ ಕಾರ್ಯಕ್ರಮ. ಏನು ಸಿಕ್ಕಾಕೊಂಡಿಲ್ಲ ಬಿಡಪ್ಪ. ಸ್ಟೈಲ್ ಅಮ್ಮ ಅದು ಆರ್ಕೆಸ್ಟ್ರಾದು. ಹಿಂಗೆ
ಸ್ಟೈಲ್ಸ್ ಬುಕ್ ಇನ್ 30 days ಅಂತ ಓದಿಲ್ವಾ? ಸ್ಟೈಲ್ ಬುಕ್ಸ್ ಏನಂತ? ಸ್ಟೈಲ್ಸ್ ಬುಕ್ಸ್ ಇನ್ 30 days ಒಂದ್ಸಲ ಹೇಳೋದೇ ಕಷ್ಟ. ಇನ್ 30 days ನೀನ್ ಹೆಂಗ್ ಓದಿರ್ತೀಯ ಅದನ್ನ? ಎಷ್ಟೋ ವರ್ಷದಿಂದ ಓದಿರ್ತೀವಿ. ಸ್ಟೈಲ್ ಬುಕ್ ಇನ್ 30 days ಅಂತ ಕಲ್ತಿದೀವಿ, ಅದ್ರಲ್ಲಿ ಇದೇ ಸ್ಟೈಲ್ ಅಮ್ಮ. ಕಮಾನ್ ಕಂಟಿನ್ಯೂ. ಇದು ಮೋಹನ್ ಸ್ಟೈಲ್ ಬತ್ತೈತೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಡಿಂಕೆಚಕ ಆರ್ಕೆಸ್ಟ್ರಾ ವತಿಯಿಂದ ರಸ ಸಂಜೆ ಕಾರ್ಯಕ್ರಮ ಶುರುವಾಗಲಿದೆ. ತರಿತಿದ್ದವನೆ ಯಾಕೋ ಹಂಗ ಓಡೋಗಿದ್ದೆ? ಮಂಗಳಾರತಿ ಸೌಂಡ್ ಕೇಳಲಿಲ್ವಪ್ಪ? ಮಂಗಳಾರತಿ ಆದ್ಮೇಲೆ ಹೀಡ್ಗಾಯಿ ಹೊಡಿತಾರೆ, ಅಲ್ಲಿ ಕಿತ್ತಾಡ್ಕೊಂಡು ಹೀಡ್ಗಾಯಿ ಎತ್ಕೊಂಬರೋ ಏನ್ ಖುಷಿ ಇರ್ತದ ಗೊತ್ತಾ? ನಿನಗೆ ನೋಡು ಒಳ್ಳೆ ಮಾತಾಡ್ತೇನೆ, ಕೈ ಮುಗಿದ್ ಕೇಳ್ಕೊತಾ ಇದೀನಿ, ಆಭಾಸ ಮಾಡಬೇಡ, ಹೋಗ್ಬಿಡು. ಸಾಂಸ್ಕೃತಿಕ ಕಾರ್ಯಕ್ರಮ ಅಷ್ಟೇ ಅಮ್ಮ, ಬೇರೆ ಏನೇನು ಮಾಡಲ್ಲ. ಒಂದೇ ಒಂದು ಕಂಡೀಷನ್ ಏನೋ, ಬಂದಿರೋ ಕಲೆಕ್ಷನ್ ಅಲ್ಲಿ ಪರ್ಸೆಂಟೇಜ್ ಕೊಡ್ಬೇಕು. ಫಿಕ್ಸ್ ಅಮ್ಮ. ಮಾತು ಮಾತಾಗಿರ್ಬೇಕು. ಹೌದು. ಓಕೆನಾ? ತೊಳೆ ತಿಂತಾರೆ. ಈಗ ಕಾರ್ಯಕ್ರಮ ಪ್ರಾರಂಭ. ಕನ್ನಡದ ಕಲಾಭಿಮಾನಿಗಳೇ, ಈಗ ನಿಮ್ಮ ಮುಂದೆ ಶುರು ಆಗ್ತಾ ಇದೆ ಡಿಂಕಿಚಿಕ ಆರ್ಕೆಸ್ಟ್ರಾ. ಮೊದಲಿಗೆ ಯುಗಳ ಪ್ರೇಮ ಗೀತೆ. ಈ ಹಾಡಿನ ಮೂಲ ನೃತ್ಯ ಮಾಡಿದವರು ನಮ್ಮ ಮುಂದೆ ಕುಳಿತಿರುವ ಮಂಡ್ಯದ ಸೊಸೆ, ಕನ್ನಡ ಚಿತ್ರರಂಗದ ದಿಗ್ಗಜ ಅಂಬರೀಷ್ ಅಣ್ಣ ಅವರ ಧರ್ಮಪತ್ನಿ, ಕೊಡಗೈ ದಾನಿಗೆ ಹೃದಯವನ್ನೇ ದಾನ ಮಾಡಿರತಕ್ಕಂತಹ ಸುಮಲತಾ ಮೇಡಮ್ ಅವರು. ಬರ್ಲಿ ಚಪ್ಪಾಳೆ. ಈಗ ನಿಮ್ಮ ಮುಂದೆ ನಟ ಸಾರ್ವಭೌಮ, ಗಾನಗಂಧರ್ವ, ರಸಿಕರ ರಾಜ, ಕಂಟಗಿ ಕರ್ನಲ್, ಪದ್ಮಭೂಷಣ, ಪದ್ಮವಿಭೂಷಣ ಡಾಕ್ಟರ್ ರಾಜ್ಕುಮಾರ್ ಅವರ ಯಶಸ್ವಿ ಚಿತ್ರ ರವಿಚಂದ್ರ. ರವಿಚಂದ್ರ ರವಿಚಂದ್ರ ಈ ಚಿತ್ರದಿಂದ ಒಂದು ಅಪರೂಪದ ಅಡಿಗೆ ನೃತ್ಯ ಪ್ರದರ್ಶಿಸಲು ಬರುತ್ತಿದ್ದಾರೆ. ಯಾರು ಅಂದ್ರೆ ನೀವೇ ನೋಡಿ. ಆ ನೃತ್ಯ ಮಾಡಿದಂತಹ ನೃತ್ಯಗಾರ್ತಿಯರಿಗೆ ಧನ್ಯವಾದಗಳು, 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 ಧನ್ಯವಾದಗಳು. ಬ್ಯೂಟಿಫುಲ್ ಸಾಂಗು. ನೀವಿಬ್ರು ಸಗದ ಮಾಡ್ಬಿಟ್ರಿ, ಖುಷಿ ಆಯ್ತು. ಸಿಕ್ಕಾಪಟ್ಟೆ ಚೆನ್ನಾಗಿ ಡಾನ್ಸ್ ಮಾಡಿದೆ ಅಲ್ಲ, ನಾನಂತೂ ಏನ ಡ್ಯಾನ್ಸರ್ಸ್ ಎಲ್ಲ ಕರ್ಸ್ಬಿಡಿದಲ್ಲ. ಮತ್ತೆ ಡಿಂಕ್ ಚಿಕ್ಕ ಆರ್ಕೆಸ್ಟ್ರಾ ಅಂದ್ರೆ ಏನ್ ಕಮ್ಮಿ ಏನಮ್ಮ? ನಮಸ್ಕಾರ. ಸುಮಲತಾ ಮೇಡಮ್, ಹೆಂಗಿತ್ತು ನಮ್ಮ ತುಣಿತ? ಎಲ್ಲ ಏನು ತುಣಿಲೇ ಇಲ್ಲ ನೀನು, ಎಲ್ಲಿ ತುಣಿದೆ? ಏಯ್, ನಾನು ತುಣಿಯೋದ್ರ ಬಗ್ಗೆ ಮಾತಾಡ್ತಿಲ್ಲ ಕಣ, ತುಣಿತದ ಬಗ್ಗೆ ಮಾತಾಡ್ತೀನಿ. ಕುಣಿತ ಕುಣಿತ ಹೆಂಗಿತ್ತು ಮೇಡಮ್? ಸೂಪರ್ ಆಗಿತ್ತು, ತುಂಬಾ ಚೆನ್ನಾಗಿತ್ತು. ಒರಿಜಿನಲ್ ಸಾಂಗ್ ನೀವು ಮಾಡಿದೀರಾ? ಅಲ್ಲಲ್ಲ, ಅದಕ್ಕಿಂತ ನೀವೇ ಚೆನ್ನಾಗಿ ಮಾಡಿದ್ದೀರಾ. ಅಲ್ವಾ ಅಲ್ವಾ, ನಾ ಹೇಳ್ದೆ ಆಕ್ಚುಲಿ ಏನ್ ಗೊತ್ತಾ, ನೀವ್ ತುಂಬಾ ಚೆನ್ನಾಗಿ ಮಾಡಿದೀರಾ, ಆದ್ರೆ ನಾನಂತೂ ಸಿಕ್ಕಾಪಟ್ಟೆ ಚೆನ್ನಾಗಿ ಆಕ್ಟ್ ಮಾಡ್ಬಿಟ್ಟೆ. ಆಕ್ಚುಲಿ ತುಂಬಾ ಸಂತೋಷ ನೀವು ಇಲ್ಲಿ ಹಬ್ಬದ ಟೈಮಿಗೆ ಬಂದಿರೋದು. ನಂಗೆ ತುಂಬಾ ದಿವಸದಿಂದ ಒಂದೆರಡು ಡೌಟ್ಸ್ ಕಾಡ್ತಾ ಇದೆ. ಪ್ಲೀಸ್
ಆ ಡೌಟ್ಸ್ ಕ್ಲಿಯರ್ ಮಾಡ್ಕೊಟ್ಬಿಡಿ. ನೀವು ಓಕೆ, ನನ್ನಷ್ಟೇ ಚೆನ್ನಾಗಿದ್ದೀರಾ ನೀವು. ಏನ್ ಗೊತ್ತಾ, ಇವಾಗ ಆಕ್ಚುಲಿ ನಾನು ಹೆಂಗ್ ಪರ್ಫಾರ್ಮ್ ಮಾಡಿದೆ ಅಂತ ಇವ್ರನ್ನೆಲ್ಲ ಕೇಳ್ತೀನಿ ಅಂತ ಇಟ್ಕೊಳ್ಳಿ, ಯಾರು ನನ್ನ ಪರ್ಫಾರ್ಮೆನ್ಸ್ ಬಗ್ಗೆ ಹೇಳೋದೇ ಇಲ್ಲ. ವರು ನೀನ್ ಸಿಕ್ಕಾಪಟ್ಟೆ ಚೆನ್ನಾಗಿದ್ಯಾ, ಈ ಡ್ರೆಸ್ ಅಲ್ಲಿ ತುಂಬಾ ಚೆನ್ನಾಗಿ ಕಾಣ್ತೀಯಾ, ವಾವ್ ಹೆಂಗಿದೆ ಅಂತ ಹೇಳ್ತಾರೆ. ಯಾವಾಗ್ಲೂ ಹಿಂಗೆ ಹೊಗಳ್ತಾರೆ. ಅದು ಗಂಡಸರು ಫ್ಯಾನ್ಸ್ ಅಂತೂ ಅಯ್ಯೋ ರಾಮ ಆಗದೇ ಇಲ್ಲಪ್ಪ. ನಿಮ್ಗೂ ಒಂದ್ ಸ್ವಲ್ಪ, ನನ್ನಷ್ಟಲ್ದೇ ಇದ್ರು ಸ್ವಲ್ಪ ಮೇಲ್ ಫ್ಯಾನ್ಸ್ ಇದಾರಲ್ವಾ? ಹೌ ಡು ಯು ಮ್ಯಾನೇಜ್? ಅಂದ್ರೆ ನಿಮಗೆ ಇರೋಷ್ಟು ಫ್ಯಾನ್ಸ್ ನನ್ಗೆ ಇರ್ಲಿಲ್ಲ, ಸೊ ಅಷ್ಟು ತೊಂದರೆ ಆಗಿರ್ಲಿಲ್ಲ ನನ್ಗೆ ಯಾವ್ದು. ಹಂಗಾಗಿ ಈಸಿಯಾಗಿ ಮ್ಯಾನೇಜ್ ಮಾಡಿದೆ. ಕೇಳಿಸ್ಕೊಳ್ಳೋ, ಉತ್ತರ ಕೇಳಿಸ್ಕೊಳ್ಳೋ, ಹೊಡೆರಿ ಚಪ್ಪಾಳೆ ಈ ಉತ್ತರಕ್ಕೆ. ಬರೋರೆ 50 ರೂಪಾಯಿ 25 ರೂಪಾಯಿ ಬೇಕಿದ್ರೆ ಡೈರೆಕ್ಟ್ ಕೇಳ್ಬಿಡಿ. ಕುರಿ ನೀನೇ ಅವಮಾನ ಮಾಡ್ತೀಯಾ ನಂಗೆ? ಇಲ್ಲ ಸುಮ್ಮಂಡೆ, ಕಾಮಿಡಿ ಅದು. ಕಾಮಿಡಿ ಮಾಡಿ. ಓಕೆ ಮೇಡಮ್, ನಾನು ಇಷ್ಟು ಕಾಣಿಸ್ಕೊಂಡ್ರೇನೆ ಇನ್ ಫೇಸ್ಬುಕ್ಕು ಇನ್ಸ್ಟಾಗ್ರಾಮು ಅಯ್ಯೋ ಸಿಕ್ಕಾಪಟ್ಟೆ ಆಗತ್ತೆ. ಅದಕ್ಕೆ ನಾನು ಮನೆಯಿಂದ ಜಾಸ್ತಿ ಆಚೆನೆ ಬರಲ್ಲ. ಬಾಯ್ ಮೇಡಮ್ ಆಲ್ ದಿ ಬೆಸ್ಟ್. ಜೋಡಿ ಚೆನ್ನಾಗಿರಿ ಅಂತ ಆಶೀರ್ವಾದ ಮಾಡ್ಬಿಡ್ಬೇಡಿ, ಯಾಕಂದ್ರೆ ಅವಳು ನನ್ನ ಜೋಡಿ. ನನಗೆ ಡ್ಯಾನ್ಸ್ ಬರಲ್ಲ ಅಂತ ಅವನನ್ನ ಬಿಟ್ಟಿದ್ದೀನಿ ಅಷ್ಟೇ. ಹಲೋ, ಇಂದು ಡಿಸೈಡ್ ಆಗಿಲ್ಲಮ್ಮ ಯಾರಿಗೆ ಅಂತ. ಬಿಡ್ರ, ಹಬ್ಬದ ದಿನ ಯಾಕೆ ಕಿತ್ತಾಡ್ತೀರಾ? ಬಿಡ್ರ, ಒಂದ್ ಕೆಲ್ಸ ಮಾಡೋಣ, ಹಬ್ಬದ ದಿನ ಇವತ್ತು ಡಿಸೈಡ್ ಆಗ್ಬಿಡ್ಲಿ, ಇಬ್ರಲ್ಲೊಬ್ರು ಯಾರು ಅನ್ನೋದನ್ನ ಇತ್ಯರ್ಥ ಮಾಡ್ಬಿಡಿ. ಇವತ್ತು ಡಿಸೈಡ್ ಮಾಡ್ಬಿಡಿ, ಅತ್ಲಾಗ ಹಬ್ಬದ ದಿನ ಹಾಗೆ ಹೋಗ್ಲಿ. ಹಾಗೆ ಬಿಡ್ಲಿ. ಮಾಡ್ಬಿಡದಾ? ಹೇಳಿ ಬಿಡ್ಲಾ? ಹೇಳಿ ಹೇಳಿ. ಡಿಸೈಡ್ ಮಾಡ್ಬಿಡೋಣ. ಓಕೆನಾ? ಓಕೆನಾ? ಆಕ್ಚುಲಿ ನನ್ಗೆ ನೀವ್ ಓಕೆ. ಬಾಯ್. ಓಕೆ ಅಮ್ಮ, ದಾರಾಗಿರ ತಗೊಂಡು ನೇಣ ಹಾಕೊಳಕ್ ಹೋಗ್ಬಿಟ್ಟಿಯ ಕಣ. ತೂಗ ಬಾರಿದೆ ಕಣೋ, ತುಡ್ಕೊಂಡು ತೂತ್ಕೊಂಡ್ಬಿಡ್ತೀನಿ. ಲತಾ ಮೇಡಮ್, ಈ ಮ್ಯಾಟ್ರ್ ಬಿಡಿ, ಇದು ನಮ್ ಪರ್ಸನಲ್ ಅಲ್ಲ, ಇದ್ರಷ್ಟು ಪಬ್ಲಿಕ್ ಆಗಿರೋದು ಇನ್ಯಾವುದೂ ಇಲ್ಲ. ಇದೆಲ್ಲಿತ್ತು ಡೈಲಾಗ್? ಹಿಂದ್ಗಡೆ ಪೇಜಲ್ಲಿ. ನಾನ್ ನೋಡಿರ್ಲಿಲ್ಲಪ್ಪ, ಸಾರಿ. ನೋಡ್ಬೇಕು ಎಲ್ಲದನ್ನು. ಮುಗಿತಾ ನೀನು ಡಿಂಗ ಚಕ? ಮುಗಿತಾ ಎಲ್ಲಿ ಮುಗಿತಾ? ಇರಪ್ಪ, ಇನ್ನು ಈಗ ಸ್ಟಾರ್ಟ್ ಆಗಿದೆ. ಯಾಕೆ ಹಬ್ಬ ಅಂತ ಗಾಬರಿ ಮಾಡ್ಕೊತೀವಿ? ಮೇಡಮ್, ಈಗ ಇವ್ರಿಬ್ರು ಮಾಡಿದ್ರಲ್ಲ ಡ್ಯಾನ್ಸ್, ಆ ಹಾಡ್ನ ನಾನೇ ಬೇಕೇ ಬೇಕು ಅಂತ ಹೇಳಿ ಹಾಕ್ಸಿದ್ ಮೇಡಮ್. ನಿಮ್ಗೂ ಇಷ್ಟ ಆಯ್ತಲ್ಲ? ತುಂಬಾ ಇಷ್ಟ ಆಯ್ತು. ನೋಡಿ ಮೇಡಮ್, ಪೆನ್ ಬೇಕಾದ್ರೆ ನಾನೇ ಕೊಡ್ತೀನಿ, ಸೈನ್ ಮಾತ್ರ ನೀವೇ ಮಾಡ್ಬೇಕು ನಿಮ್ ಚೆಕ್ ಬುಕ್ ಅಲ್ಲಿ. ಹೌದೌದು, ಕಾದಿರೋ ಮುಚ್ಚ ಕೈನ ನಾನೇ ಕೊಡ್ತೀನಿ, ಬರೆ ಮಾತ್ರ ನೀವೇ ಹಾಕ್ಬೇಕು. ಬಗ್ಗ ಅಲ್ಲಿ ಬಗ್ಗಿದಲ್ಲ ಬೇಡಪ್ಪ. ಮತ್ತೆ ಕೊಬ್ರಾ, ನಿಂಗ್ ಪರ್ಸೆಂಟೇಜ್ ಹೇಳಿದ್ದೀನಿ ತಾನು, ಸುಮ್ಮನೆ ನಿಂತ್ಕೊಳಪ್ಪ. ಬಂದಿರೋಕೆ ಎಷ್ಟು ಹತ್ರ ದುಡ್ಡು ಇಸ್ಕೊತೀನೋ? ಇನ್ಯಾರ ಹತ್ರ ಇಸ್ಕೊಳಕ್ ಆಗ್ತದಪ್ಪ? ಸುಮ್ಮನೆ ನಿಂತ್ಕೊಳ್ಳೋ ಸ್ವಲ್ಪ ಹೊತ್ತು. ಮೇಡಮ್, ನಿಮ್ ಮಾಡು ಡ್ಯಾನ್ಸ್ ಮಾಡಿದ ಖುಷಿಗೆ ಎಷ್ಟು ಬರೀಲಿ ಮೇಡಮ್? ಈಗ ಈ ಪಿಕ್ಚರ್ ಅಲ್ಲಿ ನಾನು ಲಾಯರ್ ಅಂತ ನಿಮ್ಗೆ ಗೊತ್ತು ತಾನೆ. ಚೆಕ್ ಬುಕ್ ಸೈನ್ ಮಾಡಲ್ಲ ನಾನು, ಬರೀ ಕೇಸ್ ನ ಫೈಲ್ ಮಾಡಿ ಅದಕ್ಕೆ ಬೇಕಾದ್ರೆ ಆ ಡಾಕ್ಯುಮೆಂಟ್ ಗೆ ಸೈನ್ ಮಾಡಿ ಕೊಡ್ತೀನಿ. ಓಕೆನಾ? ನಿಮ್ಗೆ ಒಂದ್ ಸೆಕ್ಷನ್ ಇದೆ ಗೊತ್ತಾ ನಿಮ್ಗೆ, 420 ಅಂತಾರೆ, ಅದಕ್ಕೆ ಕೇಳಿದೀರಾ? ನಾನು ಸೆಕ್ಷನ್ ಕಡೆ ಎಲ್ಲ ಹೋಗಿಲ್ಲ ಮೇಡಮ್, ನಾನು UKG ಸ್ಕೂಲ್ ಬಿಟ್ಬಿಟ್ಟೆ. ಥ್ಯಾಂಕ್ಸ್ ಸರ್. ಒಂದ್ 40,000 ರೂಪಾಯಿ ಬರ್ದಿರ್ತೀನಿ ಸರ್. ಒಂದ್ 0 ಹೆಚ್ಚು ಕಮ್ಮಿ ಆಮೇಲೆ ಮಾಡ್ಕೊಳ್ಳೋಣ. ಕೆಲಸ ಮಾಡ, ಒಟ್ಟೊಟ್ಟಿಗೆ 3 ಕಮ್ಮಿ ಮಾಡ್ಕೊಂಬಿಡು. 3 ಅಪ್ಪ, 40,000ದಿಂದ 40 ರೂಪಾಯಿ ತಂದ್ಬಿಟ್ಟಲ್ಲಪ್ಪ. ಸುಮ್ನಿರ್ರೀರ. ತಗೊಳ್ಳಿ ಸರ್. ಥ್ಯಾಂಕ್ ಯು. ಸೈನ್ ಮಾಡ್ಕೊಟ್ರಲ್ಲ. ಚೆಕ್ ಅಲ್ಲ ಸರ್, ಅದು ರಸೀದಿ. ಅದನ್ನ ಅವ್ರ ತಾನೇ ಸೈನ್ ಮಾಡ್ಬೇಕು, ಅವ್ರ ತಾನೇ ಸೈನ್ ಮಾಡ್ಕೊಡ್ಬೇಕು. ಯಾರ್ ಕೇಳಿದ್ರಪ್ಪ ಇವಾಗ ಯಾರು ಸೈನ್ ಮಾಡಿದ್ರು ಅಂತ? ಯಾರು ದುಡ್ಡಲ್ಲಿಂದ ಬರುತ್ತೆ ನಿನ್ಗೆ, ದುಡ್ಡಲ್ಲಿಂದ ಬರುತ್ತೆ. ಆಮೇಲೆ ಕೊಡ್ತಿರ್ರಪ್ಪ, ಗೆಸ್ಟ್ ಎಲ್ಲೋಯ್ತಾರೆ? ಕೊಡ್ತೀರಾ ಸರ್ ನೀವು? ಆ ನಗುಲೆ ಗೊತ್ತಾಯ್ತಾ? ಮುಚ್ಕೊಂಡು ಹೋಗು ಅಂದಂಗಿತ್ತದು. ಹಂಗಿತ್ತ? ಸರಿ, ಈಗ ಮೈಕ್ ಇಲ್ದೆ ಆದ್ರೂ ಸೌಂಡ್ ಬರ್ತಾ ಇದೆ ನಮ್ಗೆ. ಈಗ ಮುಂದಿನ ಕಾರ್ಯಕ್ರಮ
ಕೋಬ್ರಾ ಒಂದೊಳ್ಳೆ ಸಾಂಗ್ ಹಾಕ್ತೀನಿ, ಸ್ಟೆಪ್ ಹಾಕ್ಬಿಡು. ಆಗಲೇ ನಿನ್ಗೆ ಒಳ್ಳೆ ಹೆಸರು ಬರ್ತದೆ. ಬೇಕಾಗಿಲ್ಲ ಹೋಗಲೇ. ನೋಡ, ನೀನು ಮಾಡ್ಲಿಲ್ಲ ಅಂದ್ರೆ ನನ್ನ ಮೇಲೆ ಆಣೆ. ತಾಯಿ ನನಗೇನು ಬಹಳ ಖುಷಿ ಆಗುತ್ತೆ ನನಗೆ. ನನ್ನ ವರು ಮೇಲೆ ಆಣೆ. ಅಯ್ಯೋ ಅಯ್ಯಮ್ಮ ಸತ್ರೆ ಇಡೀ ಊರಿಗೆ ಊಟ ಹಾಕ್ಸ್ತೀನಿ. ನಿನ್ ರಾಣಿ ಮೇಲೆ ಆಣೆ. ನಾನು ವೇಟಿಂಗ್ ಹೋಗ್ಲಿ ಬಿಡ. ಮಾಡ್ತೀನಿ. ಪಕ್ಕದ ಮನೆ ಹನಿ ಮೇಲೆ ಆಣೆ. ಯಾವ ಸಾಂಗು ಅಂತ ಹೇಳಲೇ. ಸಾಂಗ್ ಯಾವ್ದು ಅಂತ ಹೇಳ. ಇಲ್ಲ ಐತ ಬೇಗದ ಕೈಯೇ. ಚಿರು ರೆಡಿ ಮಾಡ್ಕೊಳಪ್ಪ ಸಾಂಗ್ನ. ಕನ್ನಡದ ಕಲಾಭಿಮಾನಿಗಳೇ, ಈಗ ನಿಮ್ಮ ಮುಂದೆ ಸಾಹಸ ಸಿಂಹ ಡಾಕ್ಟರ್ ವಿ. ನಾನು ಹಿಂಗೆ ಮಾಡ್ತಿದ್ರೆ ಪ್ಯಾಂಟೆ ಬಿಚ್ಚಾಕ್ಬಿಟ್ಟು ಶುರು ಮಾಡ್ತೀನಿ ಆರ್ಕೆಸ್ಟ್ರಾ. ಆಮೇಲೆ ಈಗ ನಿಮ್ಮ ಮುಂದೆ ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಅವರ ಅಭಿನಯದ ಕರುಣಾ ಚಿತ್ರದಿಂದ ಒಂದು ಪ್ರೇಮ ಗೀತೆ ನಿಮ್ಮ ಮುಂದೆ ನೃತ್ಯ ಮಾಡಲಿದ್ದಾರೆ ಟಾಕಿಂಗ್ ಸ್ಟಾರ್ ಸೃಜನ್ ಲೋಕೇಶ್ ಹಾಗೂ ಅವರ ಪ್ರೀತಿಯ ಬೆಡಗಿ. ದಡ್ಡ ಅನಿನ್ ಕಸಿದೆಯ ಪ್ರೀತಿಯ ಬೆಡಿಗೆ ಕಳ್ಳ ಮುಂಚೆನೆ ಹೇಳುತ್ತಾನೆ ಗೂಬೆ. ನಿನಗೋಸ್ಕರ ಅಷ್ಟು ಮಾಡಲ್ವಪ್ಪ ನಾನು. ವೆರಿ ಗುಡ್ ವೆರಿ ಗುಡ್. ಅನಿ ಅಂತ ಅಂದಿದ್ರೆ ನಾನು ನಿನಗೆ ಮುಂಚೆನೆ ಪ್ರಾಮಿಸ್ ಮಾಡ್ಬಿಡ್ತಾ ಇದ್ದೆ. ಬರ್ಲಿ ಇವರ ಪ್ರೀತಿಯ ಬೆಡಗಿ. ಕುರಿ ನಿನ್ ಬಾಯಿಗೆ ಮಣ್ಣಾಕ ಪ್ರೀತಿಯ ಬೆಡಗಿ ಅಂದಲ್ಲೋ. ಮತ್ತೆ ಪ್ರೀತಿಯ ಬೆಡಗಿ ಯಾವ ಸಾಂಗ್ ಹಾಕನಪ್ಪ? ಎತ್ತಿ ಮಕ್ ಹೊಡಿತೀನಿ. ಸಾಂಗ್ ಆಗ್ತಾನಂತೆ. ಸಾಂಗ್ ಹಾಕಪ್ಪ ಸಾಂಗು. ಸುಜಾ, ನನ್ನ ಮನವನ್ನು ತಣಿಸಿದೆ ಸುಜಾ. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ಈ ನೃತ್ಯ ಮಾಡಿದಂತಹ ಗಂಡಸರು ಡ್ಯಾನ್ಸರ್ಸ್ಗೆ ವಂದನೆಗಳು. ಮೇಡಮ್, ನಾನು ಹೇಳದ್ನಲ್ಲ, ಡಿಂಕ ಚಿಕ್ಕ ಆರ್ಕೆಸ್ಟ್ರಾದ ಸೃಜನ್ನ ಮನದಾಳದ ಬೆಡಗಿ ಇವಳೆ. ಬಾಬ್ರನ್ ವೈಫು ಜೀಬ್ರಾ ಅಂತ. ನನ್ನ ಹೆಸರು ಜೀಬ್ರಾ ಅಲ್ಲ, ಸರಿಯಾಗಿ ಇಂಟ್ರೊಡ್ಯೂಸ್ ಮಾಡು. ಅಯ್ಯೋ, ರಾಣಿ ಅಂತ. ಅಯ್ಯ ಮೇಡಮ್, ನಾನು ನಿಮ್ಗೋಸ್ಕರನೇ ಡಾನ್ಸ್ ಮಾಡಿದ್ದು. ಹೇಗನ್ನಿಸ್ತು? ತುಂಬಾ ಚೆನ್ನಾಗಿತ್ತು. ಮಾಡೋಣ. ಥ್ಯಾಂಕ್ ಯು ಥ್ಯಾಂಕ್ ಯು. ಮೇಡಮ್, ರಾಣಿ ಎಷ್ಟು ಚೆನ್ನಾಗಿ ಡಾನ್ಸ್ ಮಾಡಿದ್ಲು ಅಂದ್ರೆ, ನೀ ಬರೋಕ್ ಮುಂಚೆ ಅವಳು ಅದನ್ನ ಬಹಳ ಸಲ ಪ್ರಾಕ್ಟೀಸ್ ಮಾಡ್ತಾ ಇದ್ಲು. ತುಂಬಾ ಚೆನ್ನಾಗ್ ಮಾಡ್ತಿದ್ಲು. ನೋಡು, ಪತಿ ಅಂದ್ರೆ ಎಷ್ಟು ಭಕ್ತಿ, ಪರವಶಳಾಗ್ಬಿಟ್ಲು. ನೀನ್ ನೋಡಿದ್ದೆ, ತನ್ನಂತ ಮರೆತು ನಿನ್ನ ಹೆಜ್ಜೆಗೆ ಹೆಜ್ಜೆ ಗೂಡಿಸಿದ್ಲು. ಅಯ್ಯೋ, ನನ್ನ ನಾಚಿಕೆ ಆಗ್ತದೆ. ನಾನು ನೋಡಿದ್ದೆ, ಪ್ರಾಕ್ಟೀಸ್ ಮಾಡಿದ್ದೆ ಬೇರೆ, ಇಲ್ಲಿ ಮಾಡಿದ್ದೆ ಬೇರೆ. ಮೇಡಮ್, ಡ್ಯಾನ್ಸ್ ಚೆನ್ನಾಗಿತ್ತ ಮೇಡಮ್?
ಇದೇ ಖುಷಿಗೆ ರಸೀದಿ ಬರೀತೀನಿ. ಎಷ್ಟು ಬರೀಲಿ ಮೇಡಮ್? ನಾನು ಚೆನ್ನಾಗಿ ಡಾನ್ಸ್ ಮಾಡಿರ್ತೀನಿ, ಸ್ವಲ್ಪ ಜಾಸ್ತಿ ಕೇಳ. ಎಷ್ಟು ಬರೀಲಿ? ಅಲ್ಲ, ನೀವು ಇದಕ್ ಮುಂಚೆ ಹೇಳಿದ್ರಲ್ಲ ಸೃಜನ್ಗೆ, ಈಗ ನಮ್ಮನ್ನೆಲ್ಲ ಇಲ್ಲಿ ಕರ್ಸಿದ್ದಕ್ಕೆ ಏನೋ ಪೇಮೆಂಟ್ ಅದೆಲ್ಲ ಮಾತಾಡಿದೀವಿ ಅಂತ. ಅಲ್ಲ, ಅದರಲ್ಲೇ ಕರೆಕ್ಟ್. ನನ್ನ ಫೋನಲ್ಲಿ ಕಾರ್ಯಕ್ರಮ ಮುಂದುವರ್ಸೋಣ. ಈಗ ಅದರಿಂದ ಒಂದ್ 50,000 ಮೈನಸ್ ಮಾಡ್ಕೊಂಡ್ಬಿಡಿ. ಕಾರ್ಯಕ್ರಮ ಮುಂದುವರ್ಸೋಣ. ಈಗ ನಾವು ಕಾರ್ಯಕ್ರಮ ಮಾಡ್ಕೊಂಡ್ಯಲ್ಲ, ಕರೆಕ್ಟಾಗಿ ಮಾಡ್ಕೊಂಡ್ಯಾ? ಸೂಪರ್ ರೇಮೋ, ಥ್ಯಾಂಕ್ ಯು ಕಣೋ, ಥ್ಯಾಂಕ್ ಯು. ಏನದು ರೀ, ನಾನು ಡಾನ್ಸ್ ಮಾಡ್ಬೇಕಾದ್ರೆ ಲೈವ್ ಅಲ್ಲಿ ರೆಕಾರ್ಡ್ ಮಾಡು, ಆಮೇಲೆ ಇನ್ಸ್ಟಾಗ್ರಾಮ್ಗೆ ಹಾಕ್ತೀನಿ. ಇನ್ಸ್ಟಾಗ್ರಾಮ್ಗೆ ಹಾಕಿದ್ರೆ ಹಾಗೆ ಟೊಯ್ಯ 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 ಅಂತ ಬರುತ್ತೆ ನೋಡು ಅಂತ ಹೇಳ್ದೆ. ಏನ್ ಟುಯ್ಯ ಅಂತ ಬರುತ್ತೆ? ಏನ್ ಟುಯ್ಯ ಅಂತ ಬರುತ್ತೆ? ಲೈಕ್ಸ್ ಲೈಕ್ಸ್. ಮತ್ತೆ ಲೈಕ್ಸ್ ಟುಯ್ಯ 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 ಅಂತ ಬರುತ್ತಂತೆ. ಆ ಗಿಟಾರ್ ಕೊಡು, ತಲೆ ಬುಲ್ಡೆ ಮೇಲೆ ಹಾಕ್ತೀನಿ, ಟುಯ್ಯ 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 ಅಂತ ಇನ್ನೊಂದು ಬರುತ್ತೆ. ಹೋಗ್ರಿ, ಯಾವಾಗ ನೋಡಿದ್ರು ಹಿಂಗೆ ನಮ್ಮ ಮಾಡ್ತೀರಾ? ಇನ್ಸ್ಟಾಗ್ರಾಮ್ ಅಲ್ಲಿ ಸುಮ್ನೆ ಬರುತ್ತೆ, ನಿಮ್ದ್ರಲ್ಲಿ ಟೊಯ್ಯ 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 ಅಂತ ಬರುತ್ತೆ. ಇದೇ ಡೈಲಾಗ್ ಇತ್ತಾ? ಹಿಂದೆ ಪೇಜಲ್ಲಿ ಇತ್ತು. ಬರೀ ಓಡ್ಬಿಡ್ಬೇಡ, ಇದಿದ್ರೆ ಲಾಸ್ಟ್ ಪೇಜು ಅಲ್ಲಿತ್ತ. ಓಕೆ ಓಕೆ, ನಾನು ಹೋಗ್ಬಿಟ್ಟು ಇನ್ಸ್ಟಾಗ್ರಾಮ್ಗೆ ಅಪ್ಲೋಡ್ ಮಾಡ್ತೀನಿ. ಥ್ಯಾಂಕ್ ಯು ರೇಮೋ, ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ಬೆಡಗಿ ಈಗ ಇನ್ಸ್ಟಾಗ್ರಾಮ್ ಅಲ್ಲಿ ಅಪ್ಲೋಡ್ ಮಾಡ್ತಾರೆ. ಈಗ ಟುಯ್ಯ 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 ಅಂತ ಲೈಕ್ಸ್ ಬರ್ತಾ ಇರುತ್ತೆ. ಮುಗಿತಾರೆ. ಶುಭಂ, ವೆರಿ ಗುಡ್. ಇರಪ್ಪ, ಇನ್ನು ಈಗ ಸ್ಟಾರ್ಟ್ ಆಗಿದೆಯಪ್ಪ. ಇನ್ನೂ ತಡ್ಕೋಬೇಕಾ ನಿನ್ನ? ರಸಸಂಜೆ ಕಾರ್ಯಕ್ರಮ ನಡೀತಾ ಇದೆ. ನೀವೆಲ್ಲ ಆನಂದದಿಂದ ಕೇಕ್ ಹಾಕಿ ಚಪ್ಪಾಳಿ ಹೊಡೆದಿರಾ? ಗಲಾಟೆ ಮಾಡ್ಬೇಡಿ, ಗಲಾಟೆ ಮಾಡ್ಬೇಡಿ. ಅಜಯ್ ರಾವ್ ಅವರು ಡ್ಯಾನ್ಸ್ ಮಾಡ್ತಾರೆ. ಅದಕ್ಕೋಸ್ಕರನೇ ಕರ್ಸಿರೋದು. ಮಾಡ್ತಾರೆ ಇರಿ ಮಾಡ್ತಾರೆ. ಅಜಯ್ ರಾವ್ ಅವರು ಡ್ಯಾನ್ಸ್ ಮಾಡ್ತಾರೆ. ಈಗ ನಿಮ್ಮ ಮುಂದೆ ಇನ್ನೊಂದು ನೃತ್ಯ, ನಮ್ಮಂತ ಬ್ಯಾಚುಲರ್ ಹುಡುಗರಿಗೆ ಹೇಳಿ ಮಾಡಿಸಿದಂತಹ ಹಾಡು, ಒರಿಜಿನಲ್ ಹಾಡಿಗೆ ಅಜಯ್ ರಾವ್ ಅವರು ಕುಣಿದಿದ್ದಾರೆ. ಈಗ ನಿಮ್ಮ ಮುಂದೆ ಕುಣಿಯಲು ಬರುತ್ತಿದ್ದಾರೆ ಮಜಾ ಟಾಕಿಸ್ನ ಬ್ರೋ 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 ಬ್ರೋ. ಡಿಂಕಚಿಕ ಆರ್ಕೆಸ್ಟ್ರಾದ ನೃತ್ಯಗಾರ್ತಿಯರಿಗೆ ವಂದನೆಗಳು. ಪ್ಯಾಂಟ್ ಚೆನ್ನಾಗಿ ಹೊಲ್ಸಿದ್ಯಾ ಕಣ, ನಿನಗಿಂತ ಉದ್ದ. ಸರ್ ಸಕ್ಕತ್ತ ಮಾಡ್ದೆ ಅಲ್ಲ ಸರ್ ನಾನು? ಸೂಪರ್, ಎಕ್ಸ್ಟ್ರಾರ್ಡಿನರಿ. ನೀನಾಗಿ ನೀನೇ ಹೋಗ್ಬಿಟ್ಟು ಸಕ್ಕದಾಗಿ ಮಾಡ್ದೆ ಅಲ್ಲ ಅಂದ್ರೆ ಅವ್ರು ಇಲ್ಲ ಅಂತಾರ. ಯಾಕೆ ಸರ್ ನಾನು ಚೆನ್ನಾಗಿ ಮಾಡ್ಲಿಲ್ವಾ? ಸಕ್ಕದಾಗಿ ಮಾಡ್ದೆ ಕಣ ನಿನ್ನ, ಉಲ್ಲಾಸ ಇಲ್ಲ. ಬಾ, ಸೂಪರ್ ಆಗಿ ಮಾಡ್ದೆ ಅಮ್ಮ. ಹೋಗೋ, ಬಟ್ಟೆ ಬಿಚ್ಚಾಕ್ಬಿಟ್ಟು ಮಾಮಂಗ್ಲಾರ್ತಿಗೆ ಚರ್ಪ್ ರೆಡಿ ಮಾಡೋಗು. ಬಟ್ಟೆ ಬಿಚ್ಚಾಕ್ಬಿಟ್ಟೆ ಮಾಡ್ಬೇಕಾ? ಬಟ್ಟೆ ಚೇಂಜ್ ಮಾಡ್ಬಿಟ್ಟು ಮಾಡು ಅಂದೆ. ಆಯ್ತು. ಮೈಕ್ ಕೊಟ್ಬಿಟ್ಟು ಹೋಗು. ಪ್ಯಾಂಟ್ ಚೆನ್ನಾಗಿ ಹೊಲ್ಸಿದ್ಯಾ ನಿನ್ಗಿಂತ ಉದ್ದವಾಗಿ.
ಇನ್ನೊಂದು ಇಂಚ್ ಉದ್ದ ಹೊಲಿಸಿದ್ರೆ ಕತ್ತಿಂದ ಹಾಕಬಹುದಾಗಿತ್ತು ಅವ್ನು. ಅಜಯ್ ರಾವ್ ಅವರೇ, ನಿಮ್ ಸಾಂಗ್ಗೆ ಬೇಕು ಅಂತ ಸೆಲೆಕ್ಟ್ ಮಾಡಿ ಗಲಾಟೆ ಮಾಡಾಕ್ಸಿದ್ರಿ. ಥ್ಯಾಂಕ್ ಯು ಸೊ ಮಚ್. ಇದೇ ಖುಷಿಗೆ ಎಷ್ಟು ಬರೀಲಿ? ಒಂದು 3 ಬರೀರಿ. ಈಗ ನಿಮ್ ಲಕ್ಕಿ ನಂಬರ್ ಏನು? 3. 3? ಓಕೆ, ಒಂದ್ 4 ಡಿಜಿಟ್ ಅಮೌಂಟ್ ಬರೀಲಾ? ಬೇಡ, ಬರಿ 0013 ಬರಿ. 0013. ತೋರ್ಸ್ಬಿಟ್ಟಲ್ಲಪ್ಪ ನಿನ್ ಬುದ್ಧಿನ. ಹಂಗ್ ಬರೆದ್ರೆ ಬರೀ 13 ರೂಪಾಯಿ ಬರ್ತದೆ. 18 ಮಾಡ್ಲಿ ನಾನು. ನೀನ್ ಹೇಳಿದ್ದು 4 ಡಿಜಿಟ್ ಹೇಳಿದ್ನಪ್ಪ ನಾನು. ಸುಮ್ನಿರಪ್ಪ ನೀನು. 3 0 0 0 0ಗಳೇನ್ ಲೆಕ್ಕ ಇಲ್ವಲ್ಲ? 0 3 0 ಇನ್ನೊಂದು ಹಾಕ್ತೀನಿ. 3 ಲಕ್ಷ ಬರ್ತಿದ್ದೀನಿ ಸರ್. ಸಾರಿ, ನನ್ನ ಲಕ್ಕಿ ನಂಬರ್ 0. ಲಕ್ಕಿ ನಂಬರ್ 0ನಾ? ಲಕ್ಕಿ ನಂಬರ್ 0. ಹಂಗಾರೆ 3 ಲಕ್ಷಕ್ಕೆ ಇನ್ನೊಂದು 0 ಸೇರ್ಸಿದ್ರೆ 30 ಲಕ್ಷ. ಪ್ರೊಡಕ್ಷನ್ ಹೌಸ್. ಓಕೆ ಸರ್. ಡಿಂಕಿಚಿಕ ಆರ್ಕೆಸ್ಟ್ರಾಗೆ 30 ಲಕ್ಷಗಳು ಬರಲಿದೆ. ಕಲಾಭಿಮಾನಿಗಳು, ಈಗ ಕೊನೆಯ ಪ್ರದರ್ಶನ. ವಾ, ಯಾಕಪ್ಪ ಚಪ್ಪಾಳೆ? ಪ್ರದರ್ಶನಕ್ಕೆ ಮುಂಚೆನೆ ಹೊಡಿತಾ ಇದೀನಿ, ಅದ್ ಹೆಂಗಿರುತ್ತೋ ಗೊತ್ತಿಲ್ಲ ಅಂತ. ಕಲಾಭಿಮಾನಿಗಳು, ಈಗ ಕೊನೆಯ ಪ್ರದರ್ಶನ. ಇತ್ತೀಚೆಗಷ್ಟೇ ಪಾಪ್ಯುಲರ್ ಆಗಿರತಕ್ಕಂತ ಉತ್ತರ ಕರ್ನಾಟಕದ ಶೈಲಿಯ ಹಾಡು ಚುಟ್ಟು ಚುಟ್ಟು. ಈ ಹಾಡಿಗೆ ನೃತ್ಯ ಮಾಡಲು ಬರುತ್ತಿರುವರು ಮಜಾ ಟಾಕೀಸ್ನ ಬೇಕೂಫಾ. ನೀನೇ ಮಾಡ್ತಿದ್ಯಾನ? ಯಾಕೆ? ಅಲ್ಲ, ಮಜಾ ಟಾಕೀಸ್ ಬೇಕೂಫಾ ನೀನೇ ತಾನೆ? ಸಾರಿ ಮಾ, ಬೇಕೂಫಾ ಅಲ್ಲ, ಮಜಾ ಟಾಕೀಸ್ನ ಬೂಪಾ. ನೋಡಿ, ಗಲಾಟೆ ಮಾಡ್ಬೇಡಿ. ಆಶಿಕಾ ಅವ್ರ ಡ್ಯಾನ್ಸ್ಗೆ ಕಾಯ್ತಾ ಇದ್ದೀರಾ ಅಂತ ಗೊತ್ತು. ನಾ ಕೊಟ್ಟಿರೋ ಮಾತು ಉಳಿಸ್ಕೊತೀನಿ, ಅವರು ಮಾಡ್ತಾರೆ ಡ್ಯಾನ್ಸ್. ಇರಿ, ಗಲಾಟೆ ಮಾಡ್ಕೋಬೇಡಿ ಇರಿ. ಈಗ ಬರ್ಲಿ ಜೋರಾದ ಚಪ್ಪಾಳೆ ನಮ್ಮ ಬೂಪನಿಗೆ. ಡಿಂಕಿಚಿಕ ಆರ್ಕೆಸ್ಟ್ರಾ ವತಿಯಿಂದ ಈಗ ನಮ್ಮ ಭೂಪನ ನೃತ್ಯ ವಿತ್ ಆಶಿಕಾ. ಏ ಹುಡುಗಿ ಯಾಕೆ ಹಿಂಗಾರ್ತಿ, ಮಾತಲ್ಲೇ ಮಳ್ಳ ಮಾಡ್ತಿ, ವರ್ಷಾತು ಹಿಂಗಾರ್ತಿ, ಸಿಗವಲ್ಲಿ ಕೈಗೆ. ಸಾಕಾಗಿತ್ತು. ತಾಯಿಗೆ ತಕ್ಕ ಮಗ ಪ್ರಮೋಷನ್ ಅಲ್ಲಿ ತಂದೆಗೆ ತಕ್ಕ ಮಗಳು ಪರ್ಫಾರ್ಮೆನ್ಸ್ ಸೂಪರ್. ಈಗ ಡಿಂಕಿಚಿಕ ಆರ್ಕೆಸ್ಟ್ರಾ ನೃತ್ಯ ತಂಡದ ಭೂಪನಿಗೆ 1 ಬಾಟ್ಲು ಗ್ಲೂಕೋಸ್ ಕೊಡಲಾಗುತ್ತದೆ. ಕೊಡಪ್ಪ. ಮುದ್ದೇಶ, ಡ್ರೆಸ್ ಅಲ್ಲಿ ಎಷ್ಟು ಹ್ಯಾಂಡ್ಸಮ್ ಆಗಿ ಕಾಣಿಸ್ತಾ ಇದ್ದೀರಾ ಗೊತ್ತಾ ನೀವು?
ಯಾವಾಗ್ಲೂ ಇದೇ ಡ್ರೆಸ್ ಹಾಕೊಂಡಿರಿ, ಯಾಕೆ ಗೊತ್ತಾ? ನಿಮ್ ಹೊಟ್ಟೆ ಗಿಟ್ಟೆ ಎಲ್ಲ ಮಾಯ ಆಗೋಗ್ಬಿಟ್ಟಿದೆ. ಮೇಡಮ್ ನಮಸ್ಕಾರ ಮೇಡಮ್, ನಾನು ಮಾಡಿದವನೇ ಕರೆಯ ಬರಬೇಕು. ನೀವು ರೆಬೆಲ್ ಸ್ಟಾರ್ ಓಸಿ ನಮ್ಮನೆ ಕಡೆಗೂ ಬಂದ್ರೆ ನಮ್ಮನೇನು ಎಲ್ಲ ಬೆಳಕಾಯ್ತದೆ, ಅದಕ್ಕೆ ಒಂದ್ಸಲಿ ಬನ್ನಿ. ಏ ಹೌದು, ಮಂಡ್ಯದಲ್ಲೆಲ್ಲ ನಿಮ್ಮನೆ? ಅಯ್ಯ, ಅಲ್ಲೇ ಬಸ್ ಸ್ಟ್ಯಾಂಡ್ ಪಕ್ಕದಲ್ಲಿ ಇದು ಗುರುಶ್ರೀ ಟಾಕೀಸು. ಹಾ, ಗುರುಶ್ರೀ ಟಾಕಿಸ್ತದಲ್ಲ, ಹಾ, ಆ ಸರ್ಕಲ್ಗೆ ಬಂದ್ರೆ ಸಂಜಯ್ ಟಾಕೀಸು. ಅದು ಗೊತ್ತೇನಪ್ಪ ನಿಂಗೆ? ಗೊತ್ತು ಹೇಳು ಹೇಳು. ಅಲ್ಲಿಂದ ಬಲಗಡೆ ತಿರ್ಕೊಂಡ್ರೆ ನೆಕ್ಸ್ಟ್ ಕ್ರೇಸ್ ಐತಲ್ಲ, ಸ್ಟೇಡಿಯಂ, ಪೊಲೀಸ್ ಸ್ಟೇಷನ್ ಸ್ಟೇಡಿಯಂ ಹತ್ರ. ಹ್ಞೂ ಕಣಪ್ಪ, ಅದು ಗೊತ್ತಾ. ಅಲ್ಲಿಂದ ಎಡಕ್ಕೆ ಕಟ್ ಮಾಡಿದ್ರೆ ಬಾವು ಪೇಟೆ ಬೀದಿ ಸರ್ಕಲ್. ಪೇಟೆ ಸರ್ಕಲ್, ಪೇಟೆ ಬೀದಿ ಸರ್ಕಲ್. ಅಲ್ಲಿಂದ ಹಂಗೆ ನೆಕ್ಸ್ಟ್ ಹುಸಿ ಮುಂದಕ್ಕೆ ಹೋದ್ರೆ ಸಾಕು, ಮಹಾವೀರ ಟಾಕೀಸು. ಅದು ಗೊತ್ತಾ? ನೀ ಯಾಕೆ ಬಂದಿದ್ದಪ್ಪ ನೀನು? ನಾ ಓಡಾಡಿದ್ದೀನಿ, ಹೇಳು 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 ಹೇಳು. ನಿಮ್ಮ ಮನೆ ಎಲ್ಲಿ ಗೊತ್ತಾಗ್ಬೇಕು ಹೇಳು. ಅಲ್ಲಿಂದ ಬಲಕ್ಕೆ ಹೋದ್ರೆ ಬಾವ, ಏಟೆ ಕ್ರಾಸ್ ಅಲ್ಲಿ ಹಂಗೆ ತಿರ್ಕೊಂಡ್ರೆ ಸಾಕು, ರೈಲ್ವೆ ಸ್ಟೇಷನ್. ಅಯ್ಯೋ ಮನ್ಕನಾಗ. ಅಲ್ಲಿಂದ ಸ್ಟ್ರೈಟ್ ಹೋದ್ರೆ ಬಾವ, ಡ್ರೈನೇಜ್ ಕನೆಕ್ಷನ್ ದೊಡ್ಡದು. ಶುಗರ್ ಫ್ಯಾಕ್ಟ್ರಿ. ಕರೆಕ್ಟು, ಶುಗರ್ ಫ್ಯಾಕ್ಟ್ರಿ. ಅಲ್ಲಿಂದ ಹಂಗೆ ಏರಿ ಮೇಲೆ ಹಂಗೆ ಎತ್ಕೊಂಡು ಹೋದ್ರೆ ಬಾವ, ಕಿಲ್ಲರ. ಕಿಲ್ಲರ್, ಹೌದು, ಉದ್ಕೋದ್ರೆ ಕಿಲ್ಲರ ಸಿಗ್ತದೆ. ಅಲ್ಲೇ ಹೊಸಿ ಮುಂದಕ್ಕೆ ಹೋದ್ರೆ ಸಾಕು ಬಾವ. ಕಬ್ಬನ್ ಗತೆ. ಹೌದು, ಕಬ್ಬನ್ ಗದ್ದೆಯಿಂದ ಹೊಸಿ ಮುಂದಕ್ಕೆ ಹೋದ್ರೆ ಶಾಂತಿ ಪಂಪ್ ಹೌಸ್. ಶಾಂತಿ ಪಂಪ್ ಹೌಸ್ ಎಲ್ಲ ಗೊತ್ತಾ ನಿನ್ಗೆ? ಫೋನ್ ನಂಬರ್ ಕೇಳು, ಹೇಳ್ತಾನೆ. ಶಾಂತಿ ಪಂಪ್ ಹೌಸ್ ಅದ್ರ ಪಕ್ಕದಲ್ಲೇ ಅವ್ರ ಮನೆ ಅಲ್ವೇನೋ, ಶಾಂತಿ ಮನೆ. ಪಕ್ಕದಲ್ಲಿ ಶಾಂತಿ ಮನೆ ಇರೋದು ಗೊತ್ತಾ? ಪಕ್ಕದಲ್ಲಿ ಶಾಂತಿ ಮನೆ ಇದೆ, ಆದ್ರೆ ಅದ್ ನನಗೆ ಗೊತ್ತಿಲ್ಲ ಅಂತಂದೆ. ಸತ್ಯ ಕಣಪ್ಪ, ಜೀವ ನನಗೆ ಬಾಯಿಗೆ ಬಂದ್ಬಿಟ್ಟಿತ್ತು ಕಣಪ್ಪ. ನೀನು ಭಾರಿ ಡೇಂಜರ್ ಇದೆ ಕಣಪ್ಪ, ನಾ ಬರ್ತೀನಿ. ಸಾವಧಾನ ತಗ ಮಾಡಿ ಕಣಪ್ಪ. ಕಂಟಿನಿ. ಮಾಜನಗಳು, ಇಲ್ಲಿವರೆಗೂ ಡಿಂಕ ಚಿಕ್ಕ ಆರ್ಕೆಸ್ಟ್ರಾ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ನೋಡಿದ್ರೆ ಸಹಕರಿಸಿದಂತಹ ಎಲ್ಲ ಕಲಾಭಿಮಾನಿಗಳಿಗೂ ಧನ್ಯವಾದಗಳು. ಪ್ರಸಿದ್ಧಿಯನ್ನು ಪಡೆದಿರುವ ಎಲ್ಲರೂ ನಮ್ಮ ಗೆಸ್ಟ್ಗಳು ದಯವಿಟ್ಟು ಆ ಅಮೌಂಟ್ ಅನ್ನ ಕೊಡಬೇಕಾಗಿ ವಿನಂತಿ. ಆಗ್ಲೇ ಮೇಡಮ್ ಹೇಳಿದ್ ಕೇಳಿಸ್ಕೊಂಡಿರ್ತಾನೆ. ಎಲ್ಲಾರ ಪೇಮೆಂಟ್ ಅಲ್ಲೂ ನಿಮ್ ಚಂದಾನ ಕಮ್ಮಿ ವಜಾ ಮಾಡ್ಕೊಂಡು ಉಳಿದಿದ್ದ ಪೇಮೆಂಟ್ ನಮ್ಮ ಮನೆ ಕಳ್ಸಿಕೊಟ್ಬಿಡಿ. ನಾನೇ ಕಳ್ಸ್ಕೊಡ್ಬೇಕಾ ಸರ್? ಹೌದು. ಕೊಬ್ರ ಮೈಕ್ ಹಿಡ್ಕೊ. ಸಹಕರಿಸಿದ ಎಲ್ಲ ಕಲಾವಿದರಿಗೂ ವಂದನೆಗಳು. ಚಿಕ್ಕ ಚಿಕ್ಕ ಆರ್ಕೆಸ್ಟ್ರಾ ಮತ್ತೆ ಈಡ್ಗಾಯಿ ಆಯ್ಕೊಳ್ಳೋದಕ್ಕೆ ಹೋದ ಇನ್ನು. ಓಕೆ, ಈಗ ನಮ್ಮ ಮಜಾ ಟಾಕೀಸಿನ ಆಟ ಆಡೋಣ. ಆ ಆಟದ ಹೆಸರೇ ಟನ್ ಟನ ಟನ್. ಇವಾಗ ತಾಯಿಗೆ ತಕ್ಕ ಮಗ, ಇವಾಗ ಸುಮಮ್ಮ ಆಮೇಲೆ ಅಜಯ್ ರಾವ್. ಒಂದು ಸಣ್ಣ ಟ್ವಿಸ್ಟ್ ಏನಂದ್ರೆ ನೀವಿಬ್ರು ಆಡ್ಬೇಕು. ಸೊ ನಾವಿಬ್ರು ಆಟ ನಡೆಸ್ಕೊಡೋಣ, ಬಟ್ ಆಶಿಕಾ ಅಂಡ್ ನಮ್ಮಮ್ಮ ಆಡ್ಲಿ ಒಂದ್ ಟೀಮಲ್ಲಿ. ಓಕೆ, ಬನ್ನಿ. ತಾಯಿಗೆ ತಕ್ಕ ಮಗ ಟೀಮ್ನವ್ರಿಗೆ ಮೊದಲನೇ ಪ್ರಶ್ನೆ ಕೇಳ್ತಾ ಇದೀನಿ. ಅಂಬರೀಷ್ ಅವರ ಜೊತೆ ನೀವು ಆಕ್ಟ್ ಮಾಡಿರುವ 5 ಸಿನಿಮಾಗಳ ಹೆಸರು. ಟೈಮ್ ಸ್ಟಾರ್ಟ್ಸ್. ನ್ಯೂ ಡೆಲ್ಲಿ, ಆಹುತಿ, ರಾಜ ಯುವರಾಜ, ಶ್ರೀ ಮಂಜುನಾಥ, ದೊಡ್ಡ ಮನೆ ಹುಡುಗ. 2 seconds only left. ವೆರಿ ಗುಡ್. ಯುವರ್ ಫಸ್ಟ್ ಕ್ವೆಶ್ಚನ್ ಕೇಳಿ ಸರ್. ನಿಮ್ಮ ಮೊದಲನೇ ಪ್ರಶ್ನೆ, ನೀವು ಲೋಕೇಶ್ ಅವರು ಒಟ್ಟಿಗೆ ನಟಿಸಿರುವ 5 ಸಿನಿಮಾಗಳ ಹೆಸರನ್ನು ಹೇಳಿ. ರಾಮಾಚಾರಿ, ದಾಹ, ಕಾಕನ್ ಕೋಟೆ, ಅಳಿಮಯ್ಯ, ಇನ್ನು ಯಾವ್ದಪ್ಪ, ಅನುಕೂಲಕ್ಕೊಬ್ಬ ಗಂಡ. ಇವರು 2 ಸೆಕೆಂಡ್. 2 ಸೆಕೆಂಡ್ ಕರೆಕ್ಟ್. ನಾಟ್ ಬ್ಯಾಡ್. 1 each. ಶಬಾಷ್ ಶಬಾಷ್ ಶಬಾಷ್, ವೆರಿ ಗುಡ್. ಓಕೆ, ತುಮಮ್ಮ ಅಂಡ್ ಅಜಯ್, ನಿಮಗೆ ನೆಕ್ಸ್ಟ್ ಕ್ವೆಶ್ಚನ್. ತುಮಮ್ಮ, ನಿಮ್ಮನ್ನ ಬಿಟ್ಟು ಅಂಬಿ ಅಣ್ಣ ಅವರ ಜೊತೆ ನಟಿಸಿರುವಂತಹ 5 ನಾಯಕಿಯರ ಹೆಸರು. ಟೈಮ್ ಸ್ಟಾರ್ಟ್ಸ್. ಲಕ್ಷ್ಮಿ, ಅಂಬಿಕಾ, ಗೀತಾ, ಮಾಲಾಶ್ರೀ, ಸುಧಾರಾಣಿ. ಎರಡು. ಈಗ ನೋಡೋಣ ಇವರು 2 ಸೆಕೆಂಡ್ ಅಲ್ಲಿ ಹೇಳ್ತಾರೆ ಇಲ್ಲಿ. ಲೋಕೇಶ್ ಅವರು ಯಾವ 5 ಹೀರೋಗಳ ಜೊತೆ ಅಪ್ಪನಾಗಿ ನಟಿಸಿದ್ದಾರೆ? ಶಿವರಾಜ್ ಕುಮಾರ್, ರವಿಚಂದ್ರನ್, ಅರ್ಜುನ್ ಸರ್ಜಾ. ಅಯ್ಯೋ, ಅದೇ
ಶಶಿಕುಮಾರ್, ಜಗ್ಗೇಶ್. ಜಗ್ಗೇಶ್ ಇಟ್ಸ್ ಓಕೆ. 2-1. ಓಕೆ, ನೆಕ್ಸ್ಟ್ ಕ್ವೆಶ್ಚನ್. ತುಮಮ್ಮ, ನೀವು ತಾಯಿಯಾಗಿ ನಟಿಸಿರುವ 5 ಸಿನಿಮಾಗಳು ಯಾವುದು? ಎಕ್ಸ್ಕ್ಯೂಸ್ ಮೀ, ಹಾ. ತಾಯಿಗೆ ತಕ್ಕ ಮಗ, ಭೂಪತಿ, ದೊಡ್ಡ ಮನೆ ಹುಡುಗ, ಜೆಸ್ಸಿ. ಶಬಾಷ್, ವೆರಿ ಗುಡ್. ಓಕೆ, ತಾಯಿಗೆ ತಕ್ಕ ಮಗ ಅಲ್ವಾ? ವೆರಿ ಗುಡ್. ಒಂದು ಆನ್ಸರ್ ಇಲ್ಲೇ ಸಿಕ್ಬಿಟ್ಟಿತ್ತಲ್ಲ, ಈಸಿ ಆಗೋಯ್ತು. ಈ ಸರಿ ಹೇಳಬೇಕು. ಲೋಕೇಶ್ ಅವರ ಜೊತೆ ನಟಿಸಿರುವ 5 ನಾಯಕಿಯರ ಹೆಸರು. ಗಿರಿಜಾ, ಲೋಕೇಶ್, ಜಯಂತಿ, ಭಾರತಿ, ಲಕ್ಷ್ಮಿ, ಮತ್ತೆ ಗೀತಾ. ತುಮಮ್ಮ ಅಂಡ್ ಅಜಯ್, ನಿಮಗೆ ಕೊನೆಯ ಪ್ರಶ್ನೆ. ಹಬ್ಬದ ಮನೆಯ ಅಲಂಕಾರ ಮಾಡೋದಕ್ಕೆ ಬಳಸುವ 5 ಅಲಂಕಾರ ವಸ್ತುಗಳು. ಟೈಮ್ ಸ್ಟಾರ್ಟ್. ಹೂವು, ಹಣ್ಣು, ದೀಪ, ಎಲೆ, ರಂಗೋಲಿ. ಕಾಯಿ, ತೋರಣ. ತೆಂಗಿನಕಾಯಿ. ಎಷ್ಟೊಂದಾಯ್ತು? ಆಯ್ತು. ಎಷ್ಟೊಂದಾಯ್ತು? ಅಲ್ಲ, ತೋರಣ ಕೊಡ್ಬೋದು. ಹಣ್ಣು, ಹಣ್ಣು, ಎಲೆ, ಕಾಯಿ. ಹಣ್ಣು ನೈವೇದ್ಯಕ್ಕೆ ತಂದು ಕೊಡೋದು. ಅಲಂಕಾರಕ್ಕೆ ಬರಲ್ಲ ಹಣ್ಣು. ಹಣ್ಣು ಅಲಂಕಾರ ಮಾಡಿರ್ತಾರೆ ದೇವ್ರಿಗೆ. ಬಾಳೆಗೊನೆ ಕಟ್ಬೋದಲ್ಲ, ಬಾಳೆಗೊನೆ ಕಟ್ಬೋದಲ್ಲ, ಬಾಳೆಗೊನೆ, ಹೌದು. ಅಲಂಕಾರ ಹಲೋ, ಬರುತ್ತೆ. ನೀವು ಆಪೋಸಿಟ್ ಟೀಮ್ ಕೊಡ್ತಾ ಇದ್ದೀರಾ. ಲಾಸ್ಟ್ ಕ್ವೆಶ್ಚನ್. Okay, last question. ನೀವಿಬ್ರು ಹೇಳಿದ್ರೆ ಆಶಿಕಾ. ಈಕ್ವಲ್. ಗಣೇಶನ 7 ಹೆಸರುಗಳು. 7 ಹೆಸರುಗಳು. ಏಕದಂತ, ಗಜಾನನ, ವಿನಾಯಕ, ವಿಘ್ನರಾಜ, ವಿಘ್ನರಾಜ, ಏಕದಂತ, ಹೇರಂಬ. ಆಯ್ತಾ ಹೇಳು? ಇನ್ನೆರಡು. ಸುಮುಖ, ಸುಕೃತ. ಆಯ್ತು, ಆಯ್ತು. ನಾಟ್ ಬ್ಯಾಡ್. ಇವಾಗ ಟೈ ಆಗೋಯ್ತಲ್ಲ, ಟೈ ಆಗೋಯ್ತಲ್ಲ. ಸೊ ಇಬ್ಬರಿಗೂ ಅರ್ಧ ಮಾಡಿ ಕೊಟ್ಬಿಡಿಪ್ಪ. ಬೇಡ, ಇಬ್ರಿಗೂ ಗಿಫ್ಟ್ ಹಾ, ಕೊಡಿ, ಕೊಟ್ಬಿಡ್ತೀನಿ. ಕೊಡಿ. ಏನಂತೆ? ಓಕೆ, ತಾಯಿಗೆ ತಕ್ಕ ಮಗ ಇಡೀ ಟೀಮ್ ಅವ್ರ ಹತ್ರ ನಮ್ಮ ಆಡಿಯನ್ಸ್ ಮಾತಾಡ್ಬೇಕು ಅಂತ ಕಾಯ್ತಾ ಇದಾರೆ. ಎಸ್, ಯಾರು ಮೊದಲಿಗರು ಹೇಳಿ. ನಮಸ್ತೆ ಸರ್. ನಮಸ್ಕಾರ. ನಾನು ಮೈಸೂರಿಂದ ಬಂದಿದ್ದೀನಿ. ಹಾ, ಹೇಳಿ ಸರ್. ನನ್ನ ಮಗಳಿಗೆ ಒಂದು ಚಾಲೆಂಜ್ ಮಾಡಬೇಕು ಅಂತ ಬಂದಿದ್ದೆ ನನ್ನ ಜೊತೆಗೆ. ಹಾ, ಅವಳು ಅಂತಾರಾಷ್ಟ್ರೀಯ ಯೋಗ ಪಟ್ಟು. ಅಲ್ಲಿಗೆ ನಾವು ಹೋಗ್ಬಿಟ್ವಿ. ಯೋಗದಲ್ಲೇ ವಿಶ್ವ ದಾಖಲೆ ಕೂಡ ಮಾಡಿದ್ದಾಳೆ. Very ನೀವು good. ಗ್ರೀನ್ ಸಿಗ್ನಲ್ ಕೊಟ್ಟು ಅವಳೊಂದು ಚಾಲೆಂಜ್ ಮಾಡಿ ತೋರಿಸ್ತಾಳೆ ಇಲ್ಲಿ ವೇದಿಕೆ ಮೇಲೆ. ಚಾಲೆಂಜ್ ನಾವು ಒಪ್ಕೊಳಂಗೆ ಇಲ್ಲ. ನೀವು ವಿಶ್ವ ದಾಖಲೆ ಮಾಡಿರೋ ಹತ್ರ ನಾವೆಲ್ಲಿ? ಏನ್ ಸರ್ ನಿಮ್ ಮಗಳ ಹೆಸರು? ಖುಷಿ ಅಂತೇಳಿ. ಖುಷಿ. ಹಾ. ಬರ್ಲಿ ಪ್ಲೀಸ್. ರೆಡಿನಮ್ಮ? ರೆಡಿನಪ್ಪ ಖುಷಿ? ಅಪ್ಪ, ಅದೇನೋ ಹಿಂಗ್ ಹೋಗ್ಬಿಟ್ಟು ಬಂದಲ್ಲ, ಏನಮ್ಮ ಮಾಡಿದ್ ನೀನು? ಸರ್ ಅದಕ್ಕೆ ನಾನು ವರ್ಲ್ಡ್ ರೆಕಾರ್ಡ್ ಮಾಡಿದ್ದು. ವರ್ಲ್ಡ್ ರೆಕಾರ್ಡ್? Yes, sir. ಏನು? ನಿರಾಲಂಬ ಪೂರ್ಣ ಚಕ್ರಾಸನ ಅಂತ ಹೇಳ್ಬಿಟ್ಟು ಹಾ. 1 ನಿಮಿಷಕ್ಕೆ 15 ಟೈಮ್ಸ್ ಮಾಡಿ ವರ್ಲ್ಡ್ ರೆಕಾರ್ಡ್ ಮಾಡಿದ್ದೀನಿ. 15 ಟೈಮ್ಸ್? Yes, sir. 1 ನಿಮಿಷದಲ್ಲಿ ಲಿಸ್ಟ್ ಮಾಡ್ಬೋದು, ನೋಡೋಣ ಆಗುತ್ತಾ? ಹಾ, 1 ನಿಮಿಷದ ಟೈಮ್ ಹಾಕೋ, ಟೈಮರು. In 3, 2, 1. 1, 2,
3, 4, 5, 6, 7, 8, 9, come on! 10, 11, 12, 13, 14, 15. Come on, one more. Super, fantastic. Marvelous. Beautiful. ಎಷ್ಟು ವರ್ಷದಿಂದ ಪ್ರಾಕ್ಟೀಸ್ ಮಾಡ್ತಿದ್ಯಪ್ಪ? ಕಳೆದ 4 ವರ್ಷದಿಂದ. ಹಾ? 4 ವರ್ಷಗಳಿಂದ. 4 ವರ್ಷದಿಂದ. ಸೊ ಮೈಸೂರು ಹುಡುಗಿ. Yes, ಯಾರು ನಿಮ್ಮ ಗುರುಗಳು? PN ಗಣೇಶ್ ಕುಮಾರ್ ಅಂತ. ಸೊ ಯು ಹೋಲ್ಡ್ ವರ್ಲ್ಡ್ ರೆಕಾರ್ಡ್ ಫಾರ್ ದಿಸ್. ಇದೇನ್ ಅಂತ ಕರೆಯೋದು ಇದಕ್ಕೆ? ನಿರಾಲಂಬ ಪೂರ್ಣ ಚಕ್ರಾಸನ ಅಂತ. ಹಾ. ಬಟ್ ನಾವಿಟ್ಟಿದ್ದು ಬ್ಯಾಕ್ ಪ್ಲಾಂಕ್ ರಿಕ್ಲೈನ್ ಕ್ರಂಚರ್. ಬಾ ಅಡಿಯ ಮಾಡ್ತೀಯಮ್ಮ? ರೆಮೋ ಆಕ್ಚುಲಿ ರೆಮೋ ಮ್ಯಾಮ್ ಈಗ ಸಣ್ಣ ಆಗಿದ್ದಾರೆ, ಆರಾಮಾಗಿ ಮಾಡ್ಬೋದು. ಫ್ಯಾಂಟಾಸ್ಟಿಕ್. ದಯವಿಟ್ಟು ಈ ಒಂದು ಏನಂತಾರೆ ಸಾಧನೆಯನ್ನ ದಯವಿಟ್ಟು ಇಲ್ಲಿಗೆ ನಿಲ್ಲಿಸಬೇಡ. ಎಸ್ ಸರ್. ಮೇಕರ್ಸ್ ಅಂಡ್ ದ ಹೋಲ್ ಕಂಟ್ರಿ ಪ್ರೌಡ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಕಂದ. ಥ್ಯಾಂಕ್ ಯು. ಸುಮಮ್ಮ, ಫಸ್ಟ್ ಟೈಮ್ ಮಜಾ ಟಾಕೀಸ್ ಬಂದ್ರಿ. ಹೋಪ್ ಯು ಹ್ಯಾಡ್ ಅ ಗುಡ್ ಟೈಮ್. ಬಹಳ ಖುಷಿ ಆಯ್ತು ನೀವು ಬರ್ತಾ ಇದೀರಾ ಅಂತ ಗೊತ್ತಾದ್ಮೇಲೆ. ವಿ ವಾಂಟೆಡ್ ಟು ಮೇಕ್ ಇಟ್ ಆಸ್ ಸ್ಪೆಷಲ್ ಆಸ್ ಪಾಸಿಬಲ್. ಹೋಪ್ ಇಟ್ ಇಸ್ ಅ ಸ್ಪೆಷಲ್. ಇಟ್ ವಾಸ್ ಎಕ್ಸ್ಟ್ರಾ ಸ್ಪೆಷಲ್. ತುಂಬಾ ಚೆನ್ನಾಗಿತ್ತು. ಆಮೇಲೆ ನನ್ನ ಆಲ್ ಟೈಮ್ ಫೇವರೆಟ್ ಆಕ್ಟರ್ಸ್ ಇಬ್ರು, ಅವ್ರ ಜೊತೆಲಿ ನಾನು ಮಾಡಿರೋ ಪಿಕ್ಚರ್ ಇಂದ 2 ಹಾಡನ್ನ ನೀವು ಇಲ್ಲಿ ಪರ್ಫಾರ್ಮ್ ಮಾಡ್ತಿದ್ದೀರಾ ಬೇರೆ. ತುಂಬಾ ಖುಷಿ ಆಯ್ತು. ಥ್ಯಾಂಕ್ ಯು ಸೊ ಮಚ್. ಇನ್ ರಿಗಾರ್ಡ್ ಟು ವಾಟ್ ಈ ಖುಷಿ ಪರ್ಫಾರ್ಮೆನ್ಸ್ ಏನು ಅಂತ ನೋಡಿದ್ವಿ, ಐ ವುಡ್ ಲೈಕ್ ಟು ಆಡ್ ಒನ್ ಮೋರ್ ಥಿಂಗ್ ಆಸ್ ಫಾರ್ ಆಸ್ ಅವರ್ ಮೂವಿ ಇಸ್ ಕನ್ಸರ್ನ್ಡ್. ಯಾಕಂದ್ರೆ ಐ ಫೀಲ್ ಎನಿವೇರ್ ವೇರ್ ದ ಗರ್ಲ್ ಇಸ್ ಎಂಕರೇಜ್ಡ್, ಆ ಸೊಸೈಟಿ ತುಂಬಾ ಚೆನ್ನಾಗಿರುತ್ತೆ. Correct, absolutely. ಸಮಾಜದಲ್ಲಿ ನಿಜವಾಗ್ಲೂ ವೇರ್ ಮಹಿಳೆಯರ ಶಕ್ತಿ ಯಾವಾಗ ನಾವು ಎಂಕರೇಜ್ ಮಾಡ್ತೀವೋ ಆ ಸಮಾಜ ತುಂಬಾ ಉದ್ಧಾರ ಆಗುತ್ತೆ ಅನ್ನೋದು ನನ್ನ ತುಂಬಾ ಸ್ಟ್ರಾಂಗ್ ಬಿಲೀಫ್ ನನಗೆ. Absolutely. ಅಜಯ್, ಎಸ್ ಬ್ರದರ್. ಸಿನಿಮಾ ಬಗ್ಗೆ ಏನಾದ್ರು ಹೇಳೋದ್ಕಿಂತ ನಾನು ಈ ತಾಯಿ ಮಗಂದೊಂದು ಹೇಳ್ಬಿಡ್ತೀನಿ. ಎಲ್ಲಾ ತಾಯಂದ್ರು ತಮ್ಮ ಮಕ್ಕಳ ಬಗ್ಗೆ ಮಾತ್ರ ಯೋಚನೆ ಮಾಡ್ತಾರೆ, ಆದ್ರೆ ಕೆಲವೇ ತಾಯಂದ್ರು ಮಾತ್ರ ಇಡೀ ಸೊಸೈಟಿನ ತಮ್ಮ ಮಕ್ಕಳಂತ ನೋಡ್ತಾರೆ. ಸೊ ಈ ತರ ತಾಯಿಗೆ ತಕ್ಕ ಮಗನಾಗಿರ್ಬೇಕು ಅಂತಂದ್ರೆ ಹೇಗಿರ್ಬೇಕಂದ್ರೆ ಸಿನಿಮಾ ನೋಡ್ಬೇಕು. ಜಾಸ್ತಿ ವಿವರ ಕೊಡದೆ ಈ ಕ್ಯಾರೆಕ್ಟರ್ದು ಒಂದು ಡೈಲಾಗ್ ಹೇಳ್ಬಿಡ್ತೀನಿ ನಾನು. ಮೈ ನೇಮ್ ಇಸ್ ಮೋಹನ್ ದಾಸ್, ಸನ್ ಆಫ್ ಪಾರ್ವತಿ. ನಮ್ಮಮ್ಮ ಕಾನೂನು ಫಾಲೋ ಮಾಡ್ತಾರೆ, ನಾನು ನಮ್ಮ ಅಮ್ಮನ್ನ ಮಾತ್ರ ಫಾಲೋ ಮಾಡ್ತೀನಿ. ಓಕೆ, ತಾಯಿಗೆ ತಕ್ಕ ಮಗ. ಇಲ್ಲಿ ತಾಯಿ, ಮಗ ಮತ್ತೆ ಸೊಸೆ, ನಿರ್ದೇಶಕರು ಎಲ್ಲ ಬಂದಾಯ್ತು. ನನ್ನ ತಾಯಿ ಬಂದಿದ್ದಾರೆ. ಶಿ ಮೇಡ್ ಇಟ್ ಮೋರ್ ಸ್ಪೆಷಲ್. ಗಣೇಶ ಹಬ್ಬದ ದಿನ ನನ್ನ ಗೌರಿ ಬಂದಿದ್ದು ಬಹಳ ಖುಷಿ ಆಯ್ತು. ದಯವಿಟ್ಟು ವೇದಿಕೆ ಮೇಲೆ ಬಂದು ಗಿಡಗಳನ್ನ ನೀವೇ ಕೊಡ್ಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಮಾತೆ ಆಯ್ತು. ತುಂಬಾ ವೀಕ್ಷಕರೇ, ಅದ್ಭುತವಾದಂತಹ ಒಂದು ಸಮಯನ ನಾವು ಕಳೆದಿದ್ವಿ. ನಿಮ್ಗೂ ಈ ಸಂಚಿಕೆ ಅಷ್ಟೇ ಇಷ್ಟ ಆಗಿದೆ ಅನ್ನೋ ಒಂದು ನಂಬಿಕೆ ನಮಗಿದೆ. ತಾಯಿಗೆ ತಕ್ಕ ಮಗ ಒಳ್ಳೆಯ ಒಂದು ಸದಭಿರುಚಿಯ ಒಂದು ಸಿನಿಮಾ. ದಯವಿಟ್ಟು ಕನ್ನಡ ಸಿನಿಮಾನ ಥಿಯೇಟರ್ಗೆ ಹೋಗಿ ನೋಡಿ. ಸ್ಟಾಪ್ ಪೈರಸಿ. ದಯವಿಟ್ಟು ಗಿಡ ನೆಡಿ, ನೀರನ್ನ ಉಳಿಸಿ ಅಂತ ಕೇಳ್ಕೊತಾ ಇದೀನಿ. ನಗ್ತಾರಿ, ನಗಿಸ್ತಾರಿ. ಬಿಕಾಸ್ ಅ ಡೇ ವಿತೌಟ್ ಲಾಫ್ಟರ್ ಇಸ್ ಅ ಡೇ ಕಂಪ್ಲೀಟ್ಲಿ ವೇಸ್ಟೆಡ್. ನೀವು ನೋಡ್ತಾ ಇದೀರಿ ನಿಮ್ಮ ನೆಚ್ಚಿನ ಕಾರ್ಯಕ್ರಮ ಮಜಾ ಟಾಕೀಸ್ ಸೂಪರ್ ಸೀಸನ್. ಥ್ಯಾಂಕ್ ಯು, ಲವ್ ಯು ಆಲ್, ಗುಡ್ ನೈಟ್, ಬಾಯ್.